ಸಾಕ್ಷಾತ್ ಲಕ್ಷ್ಮಣನಾಗಿರತಕ್ಕಂಥವನೇ ಈ ಶೇಷಾಚಲ ಅಂತ ಅಂದುಕೊಂಡ. ನಾನು ರಾಮ. ಈ ರೀತಿಯಲ್ಲಿ ರಾಮಾವತಾರದ ಅನುಸಂಧಾನವನ್ನು ಮಾಡಿಕೊಂಡಿದ್ದಾನೆ. ಅದಾದ್ಮೇಲೆ ಆ ಹುತ್ತವೇ ದೇವಕಿ ದೇವಿ, ಅಶ್ವತ್ಥ ವೃಕ್ಷವೇ ವಸುದೇವ, ಬಲರಾಮ ಶೇಷಶೈಲ, ಅಯೋಧ್ಯ ನಗರಿ ಈ ವೆಂಕಟಾಚಲ, ಸ್ವಾಮಿ ಪುಷ್ಕರಣಿ ತೀರ್ಥವೇ ಯಮುನಾ ನದಿ, ಇಲ್ಲಿರುವಂತಹ ಮೃಗಗಳು ಎಲ್ಲ ಯಾದವರು, ಅಲ್ಲಿ ಹಾರಾಡುವಂತಹ ಪಕ್ಷಿಗಳು ಅವರೆಲ್ಲ ಗೋಪಿಕಾ ಸ್ತ್ರೀಯರುಗಳು. ಈ ರೀತಿಯಲ್ಲಿ ಭಗವಂತ ನೋಡಿ ಒಂದು ಮಾತು ಹಾಕ್ತಾರೆ, ಕ್ರೀಡತೆ ವೆಂಕಟಾಚಲೆ ಅಂತ. ಭಗವಂತ ಆ ವೆಂಕಟಾಚಲದಲ್ಲಿ ಅವನು ಕ್ರೀಡತೆ ಆಟಾಡ್ತಾ ಇದ್ದಾನೆ. ಅದರಿಂದ ಭಗವಂತನಿಗೆ ಯಾವುದೇ ರೀತಿಯಾದಂತಹ ದುಃಖ ಅಂತನ್ನೋದು ಆ ಪರ್ವತದಲ್ಲಿ ಇಲ್ಲ. ಆದ್ದರಿಂದಲೇ ವೇದ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡೋದು ವೇದೋಕ್ತವಾದ ವೆಂಕಟಾಚಲ ಮಹಾತ್ಮ್ಯ ಅಂತ. ಈ ಪುರಾಣದಲ್ಲಿ ಅರಾಯಿಕಾಣೆ ವಿಕಟೆ ಗಿರಿಂಗಚ್ಛೇತಿ ಸದ್ವಿಧ ಅಂತ ತಿಳಿಸಿಕೊಡ್ತಾರೆ. ಆ ವೇದ ವೆಂಕಟಾಚಲ ಮಹಾತ್ಮ್ಯವನ್ನ ಅದ್ಭುತವಾಗಿ ಹೇಳ್ತಾ ಇದೆ. ನಾನು ಮೊದಲನೇ ದಿವಸನೇ ಹೇಳಿದ್ದೆ ನಿಮಗೊಂದು, ಯಾವುದು ಜಗನ್ನಾಥ ಕ್ಷೇತ್ರದ ಮಹಾತ್ಮೆ ಹೇಳ್ಬೇಕಾದ್ರೆ ಅದೋ ಎದ್ದಾರು ಪ್ಲವತೆ ಅಂತ, ಸಮುದ್ರದಲ್ಲಿ ಏನು ಮರ ತೇಲಿ ಬರ್ತಾ ಇದೆ ಅಂತ. ಅದರಂತೆ ವೆಂಕಟಾಚಲ ಕ್ಷೇತ್ರದ ಬಗ್ಗೆಯೂ ವೇದ ಮಾತಾಡಿದೆ. ಋಗ್ವೇದದಲ್ಲಿ ಒಟ್ಟು 10 ಮಂಡಲಗಳಿದೆ. ಅಷ್ಟಕಗಳು ಅಂತ ಲೆಕ್ಕ ಹಾಕೊಂಡ್ರೆ 8 ಅಷ್ಟಕಗಳಿದೆ. ಆ 8ನೇ ಅಷ್ಟಕದಲ್ಲಿ ಬರುವಂತಹ ಮಂತ್ರ ಇದು. ಅರಾಯಿಕಾಣೆ ವಿಕಾಟೆ ಗಿರಿಂಗಚ್ಛ ಸದಾನ್ವೆ ಶಿರಿಂಬೀಠಸ್ಯ ಸತ್ವಾಭಿಸ್ತೆ ಭಿಷ್ಟ್ವಾ ಚಾತಯಾಮಸಿ. ಅದು ಮಂತ್ರ. ಅರಾಯಿಕಾಣೆ ವಿಕಟೆ ಗಿರಿಂಗಚ್ಛ ಸದಾನ್ವೆ ಶಿರಿಂಬಿಠಸ್ಯ ಸತ್ವಭಿಃ ತೇ ಭಿಷ್ಟ್ವಾ ಚಾತಯಾಮಸಿ. ಶೇಷದೇವರ ತಲೆಯ ಮೇಲೆ ಕೂತಿರತಕ್ಕಂಥ ನಾರಾಯಣ, ಅವನಿಗೆ ಶಿರಿಂಬಿಠ ಅಂತ ಎಂಥ ಅದ್ಭುತವಾದ ಹೆಸರು. ಶಿರಿಂಬಿಠ ಅಂದ್ರೆ ಶೇಷದೇವರು ಅಂತ ಅರ್ಥ. ವೆಂಕಟಾಚಲ ದೇವರಿಗೆ ಅಂದ್ರೆ ವೆಂಕಟಪತಿಗೆ ಆವಾಸ ಸ್ಥಾನನಾಗಿ ಶ್ರೀನಿವಾಸ ವಾಸ ಮಾಡುವ ಜಾಗನಾಗಿರ್ತಕ್ಕಂಥವನಾದ್ದರಿಂದ, ದೇವರು ಕೂಡುವ ಒಂದು ವಸ್ತು ಆದ್ದರಿಂದ ಶೇಷದೇವರಿಗೆ ಶಿರಿಂಬಿಠ ಅಂತ ಕರೀತಾರೆ. ಅಂತಹ ಆ ದೊಡ್ಡ ಪರ್ವತಕ್ಕೆ ಯಾತ್ರೆ ಮಾಡಪ್ಪ, ಗಿರಿಂಗಚ್ಛ ಅರಾಯಿಕಾಣೆ ವಿಕಟೆ. ನಿನ್ನೆಲ್ಲ ಪಾಪಗಳನ್ನ ನಾಶ ಮಾಡಿಕೊಳ್ಬೇಕು ಅನ್ನುವ ಆಸೆ ನಿನಗಿದ್ರೆ ನೀನು ಆ ಪರ್ವತದ ಯಾತ್ರೆಯನ್ನ ಮಾಡು. ಜ್ಞಾನಿಗಳೆಲ್ಲ ಹೇಳ್ತಾರೆ ವೆಂಕಟಾಚಲ ಯಾತ್ರೆಯನ್ನ ಮಾಡೋದ್ರಿಂದ ಪಾಪಗಳ ನಾಶ ಆಗತ್ತೆ ಅಂತ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಆದ್ದರಿಂದ ನೀನು ಕೂಡ ಆ ವೆಂಕಟಾಚಲಕ್ಕೆ ವಿಶೇಷವಾಗಿ ಯಾತ್ರಾದಿಗಳನ್ನ ಮಾಡಿ ಶ್ರೀನಿವಾಸನ ಭೂವರಾಹನ ದರ್ಶನವನ್ನ ಮಾಡಿ ನಿನ್ನ ಎಲ್ಲ ಪಾಪಗಳನ್ನ ಪೂರ್ಣ ಅಂದ್ರೆ ಪರಿಹಾರ ಮಾಡಿಕೋ, ಪುಣ್ಯ ಸಂಪಾದನೆ ಮಾಡಿಕೋ ಅಂತ ವೇದಗಳೇ ಸ್ಪಷ್ಟವಾಗಿ ಇತಿ ವೇದಮಯ ಸಾಕ್ಷಾತ್ ಗಿರೀಂದ್ರ ಪನ್ನಗಾಚಲ. ಇಂತಹ ದೊಡ್ಡ ಪರ್ವತವನ್ನು ನಾವು ಹತ್ತುವಾಗ, ಆ ಕ್ಷೇತ್ರಕ್ಕೆ ನಾವು ಯಾತ್ರೆ ಮಾಡುವಾಗ ನಮ್ಮ ಮನಸ್ಥಿತಿ ಹೇಗಿರಬೇಕು ಅಂತ ನಾವೇ ಆಲೋಚನೆ ಮಾಡ್ಕೊಳ್ಬೇಕು. ಸುವರ್ಣಮುಖಿ ನದಿ, ಆದಿರಾಜರು ಹೇಳ್ತಾರೆ, ಸುವರ್ಣಮುಖಿ ಸಂಸೇವೆ ಸುವರ್ಣಾಭಂ ಪಯಸ್ತವ ಸುವರ್ಣ ಶೋಭಿ ವದನಂ ಕುರು ಮಾಂ ಅಂಬ ನಿರ್ಮಲಂ ಅಂತ ವಾದಿರಾಜರು ಹೇಳ್ತಾರೆ. ಸುವರ್ಣಮುಖಿ ನದಿ ಅತ್ಯಂತ ಬಂಗಾರದಂತೆ ಹೊಳಿತಾ ಇರತಕ್ಕಂಥ ನದಿ ಅಂತದು. ಆ ನೀರು ನಮಗೇನು ಅನುಗ್ರಹ ಮಾಡಬೇಕು ಆ ತೀರ್ಥ ಅಂತ ವಾದಿರಾಜರು ಹೇಳ್ತಾರೆ. ಸುವರ್ಣ ಶೋಭಿ ವದನಂ, ನನ್ನ ಬಾಯಲ್ಲಿ ಯಾವಾಗಲೂ ಸುವರ್ಣಗಳು ಬರ್ತಾ ಇರ್ಲಿ, ನನ್ನನ್ನ ನಿರ್ಮಲವನ್ನಾಗಿ ಮಾಡಮ್ಮ ಅಂಬಾ. ನಾವು ನಿರ್ಮಲರಾಗೋದು ಹೇಗೆ, ಪಾಪಗಳನ್ನ ಕಳ್ಕೊಳ್ಳೋದು ಹೇಗೆ, ದೋಷಗಳನ್ನ ಕಳ್ಕೊಳ್ಳೋದು ಹೇಗೆ ಅಂದ್ರೆ ಬಾಯಲ್ಲಿ ಒಳ್ಳೆ ಮಾತು. ಒಳ್ಳೆ ಮಾತು ಅಂದ್ರೆ ಯಾವುದು? ಶಾಸ್ತ್ರದ ಮಾತುಗಳು, ಭಗವಂತನ ಗುಣಗಳು ನಮ್ಮ ಬಾಯಲ್ಲಿ ಬರ್ತಾ ಇಲ್ಲ.
ಅಂತಹ ಸುವರ್ಣಮುಖಿ ನದಿಯೇ ವಿರಜಾ ನದಿ, ವೈಕುಂಠವೇ ವೆಂಕಟಗಿರಿ. ಎಂಥ ಅದ್ಭುತ ವಿಷಯ ನೋಡಿ. ವೈಕುಂಠದಲ್ಲಿ ವಾಸ ಮಾಡತಕ್ಕಂಥ ನಾರಾಯಣ ಇಲ್ಲಿದ್ದಾನೆ. ಅಲ್ಲಿರ್ತಕ್ಕಂಥ ಪಕ್ಷಿಗಳೆಲ್ಲರೂ ಕೂಡ ಮುಕ್ತ ಬ್ರಹ್ಮರುಗಳು, ಮುಕ್ತ ಬ್ರಹ್ಮಾ ಪಕ್ಷಿಗಣ, ಅದ್ಭುತವಾದ ವಿಷಯಗಳು. ವೆಂಕಟಾಚಲದಲ್ಲಿ ಚಿಲಿಪಿಲಿ ಅಂತ ಶಬ್ದಗಳನ್ನ ಮಾಡ್ತಾ ಹಾರಾಡುವ ಶುಕ ಸಾರಸ ಮೊದಲಾದ ಪಕ್ಷಿಗಳೇನಿದ್ದಾವೆ ಅವರೆಲ್ಲ ಮುಕ್ತ ಬ್ರಹ್ಮರುಗಳು. ಮುಕ್ತ ರುದ್ರಾಹ ಮೃಗೋತ್ತಮಾಹ, ಮುಕ್ತರಾಗಿರ್ತಕ್ಕಂಥ ರುದ್ರರುಗಳೇನಿದ್ದಾರೆ ಅವರೆಲ್ಲ ಮೃಗಗಳಂತೆ. ಇಲ್ಲಿ ಮುಕ್ತ ರುದ್ರರು ಅಂತ ಇಲ್ಲ, ಮುಕ್ತ ರುದ್ರರು ಅಂತ ಇಲ್ಲ. ಮುಕ್ತ ರುದ್ರ ಅಂದ್ರೆ ಮುಕ್ತ ಶೇಷ ಅಂತ ಅರ್ಥ. ಅವರೇ ಅಲ್ಲಿರ್ತಕ್ಕಂಥ ಮೃಗಗಳು. ಅಲ್ಲಿರುವಂತಹ ಕಪಿಗಳು ಯಾರು ಅಂತಂದ್ರೆ ಸನತ್ ಕುಮಾರರೇ ಮೊದಲಾದವರೆಲ್ಲರೂ ಕೂಡ ಅಲ್ಲಿ ವಾಸ ಮಾಡತಕ್ಕಂಥ ಕಪಿಗಳಂತೆ. ಇಂತಹ ಅದ್ಭುತವಾದ ವೆಂಕಟಾಚಲಕ್ಕೆ ಮನುಷ್ಯ ಜನ್ಮವನ್ನ ಪಡೆದ ವ್ಯಕ್ತಿ ಹತ್ಕೊಂಡು ಹೋಗಿಬಿಟ್ಟ ಅಂತಂದ್ರೆ ಎಲ್ಲ ದೇವತೆಗಳಿಂದ ನಮಸ್ಕಾರವನ್ನ ಮಾಡಿಸಿಕೊಳ್ಳೋ ಭಗವಂತ ಸುಪ್ರೀತನಾದ ಅಂತ ಅರ್ಥ. ಅದರಿಂದ ವೆಂಕಟಾದ್ರಿಯ ಮಾಹಾತ್ಮ್ಯವನ್ನ ಬ್ರಹ್ಮೇಂದ್ರಾದಿ ದೇವತೆಗಳು ಮಾತ್ರ ತಿಳ್ಕೊಳ್ತಾರೆ, ಬೇರೆಯವರಿಗೆ ಆ ವಿಷಯ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ನಮಗೆ ಪುರಾಣ ತಿಳಿಸಿಕೊಡ್ತಾ ಇದೆ. ಇಂತಹ ದೃಷ್ಟಿಯಲ್ಲಿ ಭಗವಂತನ ವಿಚಿತ್ರವಾದ ಲೀಲಾ ವಿನೋದಕ್ಕೆ ವಿಹಾರ ಭೂಮಿಯಾಗಿದೆ ಆ ವೆಂಕಟಾಚಲ. ಈ ಎರಡೆರಡು ಭಗವದ್ ರೂಪಗಳು, ವರಾಹ ರೂಪ, ವೆಂಕಟೇಶ ರೂಪ. ಇಂತಹ ಭಗವಂತನ ಮಹಿಮೆ ಎಷ್ಟು ಕೇಳಿದರೂ ಕೂಡ ಅದು ಯಶೃಣ್ವತಾಂ ರಸಜ್ಞಾನಾಂ ಸ್ವಾದು ಸ್ವಾದು ಪದೇ ಪದೇ ಅಂತ ಆಸಕ್ತಿ ಹುಟ್ಟುಬಿಟ್ರೆ ಒಂದೊಂದು ವಿಷಯದಲ್ಲಿ ಆ ರಸದ ಜ್ಞಾನ ಆಗ್ತಾ ಇರುತ್ತೆ. ಎಲ್ಲ ಪ್ರಾರ್ಥನೆ ಮಾಡ್ತಾರೆ ಸೂತರನ್ನ. ವೆಂಕಟಾಚಲಪತಿಯ ಮಹಿಮಾ ಎನ್ನುವ ಕ್ಷೀರಸಾಗರದಲ್ಲಿ ಸ್ನಾನ ಮಾಡಬೇಕು ಅಂತ ಯಾರಿಗ ಆಸೆ ಇದೆ, ಕಾವ್ಯಾತ್ಮಕವಾಗಿ ನಿರೂಪಣೆ ಮಾಡ್ತಾರೆ ಇಲ್ಲಿ. ಶ್ರೀನಿವಾಸನ ಮಹಿಮೆ ಅನ್ನೋದೇ ದೊಡ್ಡ ಸಾಗರ. ಅದರಲ್ಲಿ ಸ್ನಾನವನ್ನ ಆಚಾರವನ್ನ ಯಾರು ಮಾಡ್ತಾನೆ ಅವನೇ ಅತ್ಯಂತ ಧನ್ಯ ಅಂತ ಹೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀನಿವಾಸನ ಮದುವೆಯ ವೈಭವ. ಒಂದ್ ದಿವಸ ಶ್ರೀನಿವಾಸ ಔಷಧಿ ಅಂತ ಹೇಳಿ ಅವ್ರು ಹೇಳಿದ್ರಲ್ಲ, ಔದುಂಬರದ ಹಾಲು ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ತಲೆಗೆ ಹಾಕೋಬೇಕಪ್ಪ ನೀನು ಔಷಧಿ ಅಂತ ತಗೊಳ್ಬೇಕು ಅಂತ. ಸರಿ, ಔಷಧಿ ತಗೊಳ್ಬೇಕು ಅಂತ ಅರುಣೋದಯ ಕಾಲದಲ್ಲಿ ಹೊರಟು ಬಿಟ್ಟ ದೇವರು. ಹೋದ್ರೆ ವರಾಹದೇವರು ತನ್ನ ಕಾಡು ಹಂದಿಗಳ ಗುಂಪಿನ ಜೊತೆಯಲ್ಲಿ ಬೇಟೆಯಾಡ್ಲಿಕ್ಕೆ ಅಂತ ಬಂದಿದ್ದಾನೆ. ವೃಷಭ ಅಂತ ಒಬ್ಬ ದೈತ್ಯ ನೋಡಿ. ಆ ವೃಷಭ ಅನ್ನೋ ದೈತ್ಯನ ಕೆಲಸ ಏನು ಅಂದ್ರೆ ವರಾಹದೇವರ ಜಮೀನುಗಳಿಗೆ ನುಗ್ಗಿ ಅಲ್ಲಿ ಶ್ಯಾಮಾಕ ಅನ್ನುವ ಧಾನ್ಯವನ್ನ ತಿನ್ನೋದು. ಅದು ವರಾಹದೇವರಿಗೆ ವಿಷಯ ಗೊತ್ತಾಯ್ತು, ಶ್ಯಾಮಾಕ ತಿಂದು ಬಿಡ್ತಾರೆ ಅಂತ. ಆಗ ತನ್ನ ವರಾಹಗಳ ಸೈನ್ಯದ ಜೊತೆಯಲ್ಲಿ ಬಂದ ವರಾಹದೇವರು ಆ ಶಾಮಾಕಹಾರಿಯಾದಂತಹ ವೃಷಭನಾಮಕ ದೈತ್ಯನನ್ನ ಕೊಂದ್ರು. ಕೊಂದು ಮುಂದೆ ಬರ್ತಾ ಇದ್ದಾರೆ. ಬರುವಂತಹ ಸಂದರ್ಭದಲ್ಲಿ ಶ್ರೀನಿವಾಸನನ್ನು ನೋಡ್ಬಿಟ್ರು. ನೋಡಿದ ಮೇಲೆ ಜೋರ ಗರ್ಜನೆ ಮಾಡ್ತಾರೆ ವರಾಹದೇವರು. ಯಾರೋ ಅದು, ಯಾರು ನೀನು ಅಂತ. ಅಂತ ಇದ್ದ ಹಾಗೆ ಹಂದಿಗಳೆಲ್ಲ ಓಡಿ ಬಂದ್ಬಿಟ್ವಂತೆ. ವರಾಹದೇವರ ಸೈನ್ಯದಲ್ಲಿದ್ದ ಹಂದಿಗಳೇನಿದೆ ಎಲ್ಲ ಓಡಿ ಬಂದ್ಬಿಡ್ತು. ಅವರೆಲ್ಲ ಬರೋದು ನೋಡಿ ಶ್ರೀನಿವಾಸ ಅಲ್ಲೇ ಒಳಗೆ ಹೊರಟೋದ. ಆಗ ವರಾಹದೇವರು ಅಂದ್ಕೊಂಡ್ರು, ವೈಕುಂಠದಿಂದ ಬಂದಿರತಕ್ಕ ಲಕ್ಷ್ಮೀಪತಿಯಾದ ವೆಂಕಟೇಶ ಇವನೇ ಅಂತ ಹೇಳಿ ಮನಸ್ಸಿಗೆ ಧೈರ್ಯ ತಗೊಂಡು ವರಾಹದೇವರು ಮಾತಾಡ್ತಾರೆ. ಆ ಶ್ರೀನಿವಾಸನು ಹಾಗೆ ಅಂದ್ಕೊಂಡ, ಇವನೇ ಶ್ವೇತವರಾಹ ಅಂತ ಹೇಳಿ ಹೊರಗೆ ಬಂದ ಅಲ್ಲಿಂದ. ಇಬ್ಬರ ಕಣ್ಣಲ್ಲೂ ನೀರು ತುಂಬೋಗಿದೆಯಂತೆ. ಎಂಥ ಬಬ್ಬ ನಿರೂಪಣೆಯೇ ಅದ್ಭುತ. ಶ್ರೀನಿವಾಸನ ಕಣ್ಣಲ್ಲೂ ನೀರು ತುಂಬೋಗಿದೆ, ವರಾಹದೇವರ ಕಣ್ಣಲ್ಲೂ ನೀರು ತುಂಬೇ ಹೋಗಿದೆ. ಇಬ್ಬರೂ ನಾರಾಯಣರು. ಕಲೌ ನಾರಾಯಣವು ಸಾಕ್ಷಾತ್ ರೂಪದ್ವಂದ್ವ ವಿರಾಚಿತವು. ಎರಡು ರೂಪಗಳಿಂದ ನಾರಾಯಣ ಮಾತಾಡ್ತಾ ಇದ್ದಾನೆ, ಲೋಕ ವಿಡಂಬನೆಯನ್ನ ಮಾಡ್ತಾ ಇದ್ದಾನೆ. ಇವರ ಅದ್ಭುತವಾದ ಏನಪ್ಪ ದೇವರು ಈ ತರ ನಾಟಕ ಮಾಡ್ತಾನ ಅನ್ನೋದನ್ನ ನೋಡಿ ಬ್ರಹ್ಮಾದಿಗಳೆಲ್ಲ
ಪುಷ್ಪವೃಷ್ಟಿಯನ್ನ ಮಾಡಿಬಿಟ್ರಂತೆ. ಅಲ್ಲಿ ಪುರಾಣ ತುಂಬಾ ಚೆನ್ನಾಗಿ ತತ್ವ ನಮಗೆ ನಿರ್ಧಾರ ಮಾಡಿ ಕೊಟ್ಬಿಡ್ತಾರೆ. ದೇವರ ವಿಷಯದಲ್ಲಿ ಆಗುವಾಗ ಅಯಥಾರ್ಥ ಜ್ಞಾನಕ್ಕೆ ಎಳ್ಳಷ್ಟು ಅವಕಾಶ ಇರಬಾರದು. ತಿಳ್ಕೊಳ್ದೇ ಇದ್ರೂ ಪರವಾಗಿಲ್ಲ, ತಪ್ಪು ತಿಳ್ಕೊಳ್ಬಾರದು ಅಂತ. ಯಥಾ ಯುಗಂ ಯಥಾ ದೇಶಂ ಯಥಾ ಕಾಲಂ ಯಥಾ ವಯಃ. ಯುಗ, ದೇಶ, ಕಾಲ, ವಯಸ್ಸು ಇದೆಲ್ಲದಕ್ಕೂ ಅನುಗುಣವಾಗಿ ಭಗವಂತ ವ್ಯಾಪಾರವನ್ನ ವಿಹಾರವನ್ನ ಮಾಡ್ತಾನೆ. ಈ ರೀತಿಯಲ್ಲಿ ಆ ದೇವತೆಗಳೆಲ್ಲ ಮಾತಾಡ್ತಾ ಹೊರಟು ಬಿಟ್ರು ನಮಸ್ಕಾರ ಮಾಡಿ. ಹೀಗೆ ಶ್ರೀನಿವಾಸ ವರಾಹ ಪರಸ್ಪರ ಸಂತೋಷವಾಗಿ ಮಾತಾಡ್ತಾ ಇದ್ದಾರೆ. ದೇವತೆಗಳು ಹೋದ ಮೇಲೆ ವರಾಹ ಹೇಳ್ತಾನೆ, ಯಾಕಯ್ಯ ವೈಕುಂಠ ಬಿಟ್ಟು ಇಲ್ಲಿ ಬಂದ್ಬಿಟ್ಟೆ ನೀನು, ಏನಾಯ್ತು ನಿನಗೆ? ಅವಾಗ ಎಲ್ಲಾ ವಿಷಯ ಹೇಳ್ದ ಶ್ರೀನಿವಾಸ. ಭೃಗು ಬಂದನಪ್ಪ. ಆ ಭೃಗು ಮುನಿ ಬರ್ತಾ ಇದ್ದ ಹಾಗೆ ನನಗೆ ಜಾಡಿಸಿ ಒದ್ದು ಬಿಟ್ಟ. ಲಕ್ಷ್ಮಿ ಕೊಲ್ಹಾಪುರಕ್ಕೆ ಹೊರಟೋದ್ಲು. ನನಗದೇ ದುಃಖ. ಪ್ರಮಾ ಕೊಲ್ಲಾಪುರಂ ಯಯೌ. ಲಕ್ಷ್ಮಿ ಕೊಲ್ಹಾಪುರಕ್ಕೆ, ಅಲ್ಲಿ ಬೇರೆ ಊರುಗಳೆಲ್ಲ ಇರುವಾಗ ಕೊಲ್ಹಾಪುರಕ್ಕೆ ಲಕ್ಷ್ಮಿ ಯಾಕೆ ಹೋದ್ಲು? ಜಿಜ್ಞಾಸೆ ಬರುತ್ತೆ. ಅದಕ್ಕೆ ಸ್ಕಂದ ಪುರಾಣದ ವೆಂಕಟೇಶ ಮಹಾತ್ಮ್ಯದಲ್ಲಿ ಉತ್ತರ ಇದೆ ನಮಗೆ. ದೇವತೆಗಳಿಗೆ ಮತ್ತು ದೈತ್ಯರಿಗೆ 100 ವರ್ಷ ಯುದ್ಧ ಆಯ್ತಂತೆ. ಸರಿ, ಆಸ್ ಯೂಶಿಯಲಿ ನಾರಾಯಣ ಅನುಗ್ರಹದಿಂದ ದೈತ್ಯರು ಸೋತರು, ದೇವತೆಗಳು ಗೆದ್ರು. ಅದರಲ್ಲಿ ಸೋತ ದೇವತೆಗಳು ಸಾಯಲಿಲ್ಲ, ಸಾಯದೆ ಬದುಕಿದ, ತಪ್ಪಿಸಿಕೊಂಡು ಓಡಿ ಹೋದ ದೈತ್ಯರುಗಳೆಲ್ಲ ಏನ್ ಮಾಡ್ಬಿಟ್ರಂತೆ, ಕೆಲವರೆಲ್ಲ ಪಾತಾಳಕ್ಕೆ ಹೊರಟೋದ್ರಂತೆ, ಕೆಲವರೆಲ್ಲ ರಾವಣನ್ನ ಸಹಾಯ ಪಡಿತಾ ನಾನ್ ರಾವಣನ ಮನೇಲಿ ಇರ್ತೀವಿ ಅಂತ ಲಂಕಾ ಹೊರಟೋಗಿದಾರಂತೆ. ಇನ್ನೂ ಕೆಲವರು ವರುಣದೇವರ ಮನೆ ಸಮುದ್ರಕ್ಕೆ ಹೋಗಿ ಕೂತ್ ಬಿಟ್ರಂತೆ. ಇನ್ನು ಕೆಲವರು ಗಿರಿವ್ರಜ ಕ್ಷೇತ್ರಕ್ಕೆ ಹೋಗಿಬಿಟ್ಟಿದ್ದಾರೆ. ಅದರಲ್ಲಿ ಕೊಲ್ಲಾಸುರ ಅಂತ ಒಬ್ಬ ದೈತ್ಯ, ಕೊಲ್ಲಾ ಅಂತ ಅವನ ಹೆಸರು. ಆ ಕೊಲ್ಲ ಅನ್ನುವ ದೈತ್ಯ ಗೋಮಂತ ಪರ್ವತಕ್ಕೆ ಬಂದುಬಿಟ್ಟ. ಆ ಗೋಮಂತ ಪರ್ವತದಲ್ಲಿ ವಿಶೇಷವಾಗಿ ವಿರಾಜಮಾನನಾಗಿದ್ದಾನೆ. ಅವನ್ ಕೆಲಸ ಏನು ಅಂತಂದ್ರೆ, ಯಾವ್ಯಾವ ಸುಂದರಿಯರಾದ ರಾಜಕುಮಾರಿಯರಿರ್ತಾರೆ ಆ ಎಲ್ಲ ರಾಜಕುಮಾರಿಯರ ಶೀಲವನ್ನ ಅಪಹರಣ ಮಾಡ್ತಾ ಇದ್ದ ಅವನು. ಅಂದ್ರೆ ಆ ರಾಜಕುಮಾರಿಯರನ್ನೆಲ್ಲ ಕರ್ಕೊಂಡು ಬಂದು ಬಲಾತ್ಕಾರ ಮಾಡಿ ಕಳಿಸ್ಬಿಡೋದು. ಇದೇ ಸಂದರ್ಭದಲ್ಲಿ ಅಗಸ್ತ್ಯರು ಮತ್ತು ಗೌತಮರು ಕೊಲ್ಹಾಪುರಕ್ಕೆ ಬರ್ತಾರೆ. ಅವರು ಬಂದಾಗ ಪಾಪ ಅಲ್ಲಿದ್ದ ಎಲ್ಲ ರಾಜರುಗಳು ಅವ್ರಿಗೆ ಹೇಳ್ತಾರೆ. ಆಗ ಅಗಸ್ತ್ಯರೇನ್ ಮಾಡ್ತಾರೆ, ಮಹಾಲಕ್ಷ್ಮೀ ದೇವಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಆಗ ಮಹಾಲಕ್ಷ್ಮಿ ನಾರಾಯಣನನ್ನ ಕೇಳ್ತಾಳೆ. ಆಗ ನಾರಾಯಣ ಮಹಾಲಕ್ಷ್ಮಿ ದೇವಿಗೆ ಆದೇಶ ಮಾಡ್ತಾನೆ, ಅಂತಹ ಮಹಾಲಕ್ಷ್ಮಿ ಕೊಲ್ಹಾಪುರಕ್ಕೆ ಹೋಗ್ಬೇಕಲ್ಲ, ಕೊಲ್ಹಾಪುರಕ್ಕೆ ಹೋಗ್ಲಿಕ್ಕೆ ಯಾವ್ದಾದ್ರೂ ಒಂದು ಕಾರಣ ಬೇಕಲ್ಲ, ಆ ಕಾರಣವೇ ಭೃಗುಮುನಿ ಎದೆಗೆ ಒದ್ದದ್ದು. ಅದನ್ನ ಕಾರಣವನ್ನಾಗಿ ಮಾಡಿಕೊಂಡು ಲಕ್ಷ್ಮಿ ಕೊಲ್ಹಾಪುರಕ್ಕೆ ಹೋಗಿ ಆ ಕೊಲ್ಲ ನಾಮಕ ದೈತ್ಯನನ್ನ ಕೊಂದು ಅದೇ ಊರಿನಲ್ಲೇ ವಿಶೇಷವಾಗಿ ವಾಸ ಮಾಡಿಕೊಂಡಿದ್ದಾಳೆ. ಇದು ಲಕ್ಷ್ಮೀದೇವಿ ಕೊಲ್ಹಾಪುರಕ್ಕೆ ಯಾಕೆ ಹೋದಳು ಅನ್ನುವುದನ್ನ ಹೇಳುವ ಸ್ಕಂದ ಪುರಾಣದ ಕಥೆ ವೆಂಕಟಾಚಲ ಮಹಾತ್ಮದಲ್ಲಿ. ಅಂತಹ ಮಹಾಲಕ್ಷ್ಮೀ ದೇವಿ ಬಿಟ್ಟು ಹೋದ ಮೇಲೆ ನನಗೆ ದುಃಖ ಆಯ್ತು. ಇಲ್ಲಿ ಬಂದೆ, ಯಾವನ ಬಂದಂಗ್ ತಲೆಗೆ ಹೊಡೆದಾಕ್ಬಿಟ್ಟ. ವರಾಹ ತಿರ್ಗಾಡ್ತಾ ಇದ್ದೇನಪ್ಪ. ಏನೋ ನನ್ನ ಅದೃಷ್ಟ, ನಿನ್ ದರ್ಶನ ಆಯ್ತು ನನಗೆ. ನನ್ನ ಪುಣ್ಯ ವಿಶೇಷ ಅಪ್ಪ, ಎಂಥ ಮಾತು ನೋಡಿ, ನನ್ನ ಪುಣ್ಯ ವಿಶೇಷ, ನಿನ್ ದರ್ಶನ ಆಯ್ತು ನನಗೆ. ಇಲ್ಲೇ ಇರ್ಬೇಕು ಅಂತ ನಂಗೆ ಆಸೆ ಆಗ್ತಾ ಇದೆ. ದಯಮಾಡಿ ನನಗೊಂಚೂರು ಇದಕ್ಕೆ ಸ್ವಲ್ಪ ಜಾಗ ಕೊಟ್ಬಿಡ್ತೀಯ ನೀನು. ಕಲಿಯುಗ ಇರೋ ಯಾವತ್ ಕಲಿಯುಗಂ ಭವೇತ್, ಶಾಶ್ವತವಾಗಿ ಏನಿರೋದಿಲ್ಲ ಅಂತಾನೆ ಶ್ರೀನಿವಾಸ. ಎಲ್ಲಿ ತನಕ ಕಲಿಯುಗ ಇರುತ್ತೋ ಅಲ್ಲಿ ತನಕ ನಾನು ಇರ್ತೇನೆ, ಜಾಗ ಕೊಡು. ವರಾಹದೇವರಂತಾರೆ, ನೋಡಪ್ಪ, ಜಾಗ ಏನೋ ಕೊಡ್ಬೋದು, ರೆಡಿ ಇದೆ, ಬಾಡಿಗೆ ಏನ್ ಕೊಡ್ತೀಯಾ, ಹಣ ಏನ್ ಕೊಡ್ತೀಯಾ ನನಗೆ ಅಂದ್ರೆ, ದೇವರಂತಾನೆ ವರಾಹದೇವರ ಮಾತನ್ನು ಕೇಳಿ, ಪ್ರಥಮಂ ದರ್ಶನಂ ತೀರ್ಥಂ ನೈವೇದ್ಯಂ ಕ್ಷೀರಸೇಚನಂ.
ಇದಮೇವ ವರಂ ದ್ರವ್ಯಂ ದದಾಮಿ ಕರುಣಾನಿಧೆ. ತುಂಬಾ ಸುಂದರ ಮಾತು. ಪ್ರಥಮಂ ದರ್ಶನಂ, ನಾನಿಲ್ಲಿ ಸನ್ನಿಹಿತನಾದ ಮೇಲೆ, ನನ್ನ ದೇವಾಲಯ ನಿರ್ಮಾಣ ಆದ್ಮೇಲೆ ಯಾವ ಭಕ್ತರು ಬರಲಿ ಪ್ರಥಮವಾಗಿ ದರ್ಶನ ಮಾಡಬೇಕಾದ್ದು ನಿನ್ನನ್ನೇ. ಮೊದಲನೇ ಕ್ಷೀರಾಭಿಷೇಕ ನಿನಗೆ, ಮೊದಲನೇ ತೀರ್ಥಾಭಿಷೇಕ ನಿನಗೆ, ಮೊದಲನೇ ನೈವೇದ್ಯ ನಿನಗೆ, ನಿಂದೆಲ್ಲ ಆದ್ಮೇಲೆ ನನಗೆ ಇದನ್ನ ನಾನು ನಿನಗೆ ಕೊಡುವಂತಹ ಬಾಡಿಗೆ ಅಂತ ಹೇಳಿದ ಮೇಲೆ ಸಂತೋಷಪಟ್ಟಂತಹ ವರಾಹದೇವರು ಅವನಿಗೆ 100 ಹೆಜ್ಜೆಗಳಷ್ಟು ಭೂಮಿಯನ್ನ ಕೊಟ್ಟಿದ್ದಾರೆ. ಈ ಪ್ರಕಾರವಾಗಿ ವಿಹಾರವನ್ನ ಮಾಡ್ತಾ, ಯಾಕೆ ಈ ತರ ಆಟ ಆಡೋದು? ವರಾಹ ಬೇರೆ ಅಲ್ಲ, ಶ್ರೀನಿವಾಸ ಬೇರೆ ಅಲ್ಲ ಅಂತ ಗೊತ್ತಿದ್ದು ಈ ತರ ಆಟಗಳು ಆಡೋದು ಯಾಕೆ ಅಂತಂದ್ರೆ, ಅಲ್ಲೇ ಪುರಾಣ ಹೇಳುತ್ತೆ. ಯಾವ ಮಾತು? ಮೋಹನಾರ್ಥಂ ಹ್ಯಭಕ್ತಾನಾಂ ಭಕ್ತಾನಾಂ ಭಕ್ತಿ ಸಿದ್ಧಯೇ ಅಂತ ಒಂದು ಶಬ್ದ ಹಾಕ್ಬಿಟ್ರು. ಯಾರು ಅಜ್ಞಾನಿಗಳಿದ್ದಾರೆ, ಅಭಕ್ತರಿದ್ದಾರೆ, ಅವರಿಗೆ ಮೋಹವನ್ನ ಉಂಟು ಮಾಡಬೇಕು ಅಂತ. ಯಾರು ಭಕ್ತರಿದ್ದಾರೆ ಅವರಿಗೆ ವಿಶಿಷ್ಟವಾದ ಭಕ್ತಿ ಅಭಿವೃದ್ಧಿ ಆಗಬೇಕು ಅಂತ ಭಗವಂತ ಒಂದೇ ರೂಪದಾದ್ರೂ ಕೂಡ ನಾಟಕ ಮಾಡ್ತಾ ಇದ್ದಾನೆ. ಅವತ್ತಿನಿಂದ ಶ್ರೀನಿವಾಸನಿಗೆ ವರಾಹದೇವರು ಬಕುಳಾದೇವಿ ಅಂತ, ಅವಳು ಒಂದು ಸ್ವಲ್ಪ ಹೇಳಿದ ವಿಷಯ, ಆ ಬಕುಳಾದೇವಿಯನ್ನು ಅಡಿಗೆ ಮಾಡ್ಲಿಕ್ಕೆ ಅಂತ ಕೊಟ್ಟ. ತುಂಬಾ ಚೆನ್ನಾಗಿದೆ ಇದು. ಆ ಬಕುಳಾದೇವಿಯನ್ನ ಶ್ರೀನಿವಾಸನ ಸೇವೆಗೆ ಅಂತ ವರಾಹದೇವರು ಕೊಟ್ಟ. ಅವಳೇನ್ ಮಾಡ್ತಾಳೆ? ಪ್ರತಿನಿತ್ಯ ಶ್ರೀನಿವಾಸನಿಗೆ ಅನ್ನ ಅಂತ ಹೇಳಿ ಶ್ಯಾಮಾಕ ಅನ್ನ, ಶ್ಯಾಮೆ ಅಕ್ಕಿ ಅಂತ ಕರೀತಾರಲ್ಲ, ಅದು ಕೆಂಪಕ್ಕಿ, ಆ ಶ್ಯಾಮಾಕ ಅನ್ನ, ಮಧು, ಜೇನು, ಇಷ್ಟನ್ನ ಕಳಿಸ್ಕೊಡ್ತಾ ಇದ್ದ ವರಾಹ ಬಕುಳಾದೇವಿ ಜೊತೆಯಲ್ಲಿ. ಅವಳು ಅನ್ನ ಪಾನ, ಔಷಧಿ, ಕಾಲು ಒತ್ತೋದು, ಬಿಸಿನೀರು ಮಾಡೋದು, ತಲೆ ಎಣ್ಣೆ ಸ್ನಾನ ಮಾಡಿಸೋದು ಇತ್ಯಾದಿ ಸೇವೆಗಳನ್ನೆಲ್ಲವನ್ನ ಮಾಡ್ತಾ ಅವಳು ಶ್ರೀನಿವಾಸನಿಗೆ ತುಂಬಾ ಸಂತೋಷವನ್ನ ಪಡ್ತಾ ಇದ್ದ. ಆಗ ಋಷಿಗಳು ಕೇಳ್ತಾರೆ, ಸಡನ್ ಆಗಿ ಒಂದೊಂದೇ ಎಂಟ್ರಿಗಳಾಗ್ತಾ ಇದೆ ಪಾತ್ರಗಳೆಲ್ಲ, ಸ್ವಲ್ಪ ಅರ್ಥ ಆಗುವ ಹೇಳಪ್ಪ. ಇಲ್ಲಿ ತನಕ ವರಾಹ ಶ್ರೀನಿವಾಸ ಮಾತ್ರ ಇದ್ದು, ಬೃಹಸ್ಪತ್ಯಾಚಾರ ಬಂದ್ರು, ಚೋಳ ಬಂದ ಮಧ್ಯೆ ಹೋದ, ಗೋಪಾಲಕ ಬಂದ ಮಧ್ಯೆ ಹೋದ, ಈ ಬಕುಳ ಅಂತ ಬಂದ್ಲು, ಅವಳು ಯಾರು ಅಂದದಕ್ಕೆ ಸೂತ ಪುರಾಣಿಕರು ಹೇಳ್ತಾರೆ, ಇಷ್ಟು ಭಗವಂತನ ಸೇವೆಯನ್ನ ಮಾಡಬೇಕು ಅಂದ್ರೆ ಸಾಧಾರಣದವರಿಗೆ ಆಗೋದಿಲ್ಲ. ಆ ಬಕುಳೆ ಅಂದ್ರೆ ಯಶೋಧಾದೇವಿ. ಆ ಯಶೋಧಾದೇವಿಯೇ ಅನಂತ ರೂಪದ ಭಗವಂತನ ಕಲ್ಯಾಣವನ್ನ ಒಂದೂ ನೋಡದೆ ತುಂಬಾ ದುಃಖದಿಂದ, ಸ್ವಾಮಿ ನಿನ್ನ ಒಂದೇ ಒಂದು ಮದುವೆ ನಂಗೆ ನೋಡ್ಲಿಕ್ಕೆ ಆಗ್ಲಿಲ್ಲಪ್ಪ, ಒಂದಾದ್ರೂ ನಿನ್ನ ಮದುವೆ ನಂಗೆ ದರ್ಶನ ಮಾಡಿಸೋ ಅಂತ ಪ್ರಾರ್ಥನೆ ಮಾಡಿದ್ಲು. ಅವಾಗ ಕೃಷ್ಣ ಅಂದಿದ್ದ, ಮಾಡಿಸ್ತೀನಮ್ಮ ನಿನಗೆ. ಶ್ರೀಶೈಲದಲ್ಲಿ, ಶ್ರೀಶೈಲ ಅಂದ್ರೆ ಶಿವನ ಸನ್ನಿಧಾನ ಪಾತ್ರವಾದ, ನಿನ್ನೆ ಹೇಳದ್ನಲ್ಲ ಶ್ರೀಶೈಲ ಪುಚ್ಛ ಭಾಗಸ್ತು ಅಂತ, ಆ ಶ್ರೀಶೈಲ ಅಲ್ಲ, ವೆಂಕಟಾದ್ರಿಗೆ ಶ್ರೀಶೈಲ ಅಂತ ಹೆಸರು. ಶ್ರೀನಿವಾಸ ವಾಸ ಮಾಡುವ ಶೈಲ ಆದ್ದರಿಂದ ಶ್ರೀಶೈಲ ಅಂತ. ಇನ್ನೊಂದು ಸ್ವಲ್ಪ ಸಮಯ ಆದ್ಮೇಲೆ ನಾನ್ ನಿನಗೆ ಇನ್ನೊಂದು ಜನ್ಮದಲ್ಲಿ ಶ್ರೀಶೈಲದಲ್ಲಿ ನಿನ್ನ ಆಸೆಯ ನಾನು ಪೂರೈಸ್ತೇನೆ ಅಂತ ದೇವರು ಹೇಳಿದ್ದ. ಹೀಗೆ ವರ ಕೊಟ್ಮೇಲೆ ದೇಹವನ್ನ ಬಿಟ್ಲು. ದೇಹವನ್ನ ಬಿಟ್ಟ ಮೇಲೆ ಯಶೋದೆ 28ನೇ ಕಲಿಯುಗದಲ್ಲಿ ಇಲ್ಲಿ ಅದ್ಭುತವಾದಂತಹ ಕ್ರಮದಲ್ಲಿ ಒಳೆಯಾಗಿ ಹುಟ್ಟಿ ದೇವರ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದಾಳೆ. ಅದರಿಂದ ಆ ಭಗವಂತ ದೈತ್ಯರಿಗೆ ಮೋಹ ಮಾಡೋದು, ದೇವತೆಗಳಿಗೆ ಮೋಕ್ಷೋಪಯೋಗಿ ಆಗಿರತಕ್ಕಂಥ ಜ್ಞಾನವನ್ನ ಕೊಡೋದು, ಸಾತ್ವಿಕರಾಗಿರತಕ್ಕ ವ್ಯಕ್ತಿಗಳಿಗೆ ಅಜ್ಞಾನ ನಾಶ ಮಾಡುವುದು, ಇದೇ ಅವನ ಅವತಾರಗಳ ಕೆಲಸ. ಭಗವಂತ ಅವತಾರ ಮಾಡೋದು ಯಾಕೆ ಅಂದ್ರೆ ಈ ಕಾರಣಕ್ಕೆ ಮಾತ್ರ ಹೊರತು ಅದಕ್ಕೋಸ್ಕರ ಅವನ ಆಟ ಬಿಟ್ರೆ ಅವನಿಗೆ ನಮ್ಮಿಂದ ಆಗಬೇಕಾದದ್ದು ಏನಿಲ್ಲ. ಅಂತಹ ಹೆಣ್ಣು ಮಗಳೇ ಶ್ರೀನಿವಾಸನ ಮದುವೆಗೆ ಮೂಲ ಕಾರಣಳಾಗಿ ನಿಂತ್ಕೊಳ್ತಾಳೆ. ಯಾಕೆ ಅಂತಂದ್ರೆ ಭಗವಂತ ಒಂದು ಸಲ ನಮಗೆ ತುಷ್ಟನಾಗಿಬಿಟ್ಟ, ಕಿಮಲಭ್ಯಂ ಹರವು ತುಷ್ಟೇ ಜ್ಞಾನ ವಿಜ್ಞಾನ ಸಂಪದಾಂ. ಎಂಥ ಅದ್ಭುತ ಮಾತು ಹೇಳ್ತಾರೆ ಸೂತ ಪುರಾಣಿಕರು. ಭಗವಂತ ನಮ್ಮ ಮೇಲೆ ಸುಪ್ರೀತನಾಗಿಬಿಟ್ಟ ಅಂದ್ರೆ ಜ್ಞಾನ ವಿಜ್ಞಾನಗಳನ್ನೇ ಕೊಡುವ ಭಗವಂತನಿಗೆ ಯಃ
ಕಶ್ಚಿತ್ ನಮ್ಮ ಆಸೆಯನ್ನ ಪೂರೈಸ್ಲಿಕ್ಕೆ ಆಗೋದಿಲ್ವಾ? ಅದು ವೈಭವ ಶ್ರೀನಿವಾಸನದ್ದು. ಕೆಲವರು ದೇವರನ್ನ ಪೂಜೆ ಮಾಡ್ತಾರಂತೆ, ಕೆಲವರನ್ನ ದೇವರೇ ಪೂಜೆ ಮಾಡ್ತಾರೆ. ಕೇಚಿತ್ ದೇವಂ ಪೂಜೆಯಂತಿ ಕಶ್ಚಿತ್ ದೇವೇನ ಪೂಜ್ಯತೆ. ಯಾರು ದೇವರೇ ಮರ್ಯಾದೆ ಕೊಡೋದು ಯಾರಿಗೆ? ಎಲ್ಲರೂ ದೇವರನ್ನ ಪೂಜೆ ಮಾಡ್ತಾರೆ, ದೇವರೇ ಮರ್ಯಾದೆ ಅಂದ್ರೆ ಹನುಮಂತ ದೇವರಿಂದ ಪೂಜೆಯನ್ನ ಸ್ವೀಕಾರ ಮಾಡಿಕೊಳ್ಳುವ ಭಗವಂತ ಅರ್ಜುನನಿಗೆ ಮರ್ಯಾದೆ ಮಾಡ್ತಾನಂತೆ, ಭಕ್ತಿಗೆ ಒಲಿಯೋದು. ಇದು ಭಗವಂತನ ಕ್ರೀಡೆ, ನಮ್ಮೆಲ್ಲರನ್ನ ಪರಿಶುದ್ಧರನ್ನ ಮಾಡುವ ಅವನ ಆಟ. ನಾವೇನ್ ಹೇಳೋದು? ಆದ್ದರಿಂದ ಋಷಿಗಳೇ, ನಾನು ನೀವು ಎಲ್ಲ ಸಾತ್ವಿಕರು ಆ ಅನಂತ ಕ್ರೀಡಾ ಲೀಲಾ ವಿನೋದಿಯಾದಂತಹ ಶ್ರೀನಿವಾಸನ ಪಾದಸೇವೆಯನ್ನ ಭಕ್ತಿಯಿಂದ ಮಾಡೋಣ. ಕಲಿಯುಗದಲ್ಲಿ ಮನಸ್ಸನ್ನ ಹಾಳು ಮಾಡಿಕೊಂಡಿದ್ದಾರೆ ಭಕ್ತರು, ಪಾಪಗಳಲ್ಲೇ ಆಸಕ್ತರಾಗಿದ್ದಾರೆ. ಅವರ ರಕ್ಷಣೆ ಮಾಡಬೇಕು ಅಂತ ಭಗವಂತ ಇಂಥ ವ್ಯಾಪಾರಗಳನ್ನ ಬೆಟ್ಟದಲ್ಲಿ ಮಾಡ್ತಾ ಇದ್ದಾನೆ. ಮತ್ತೆ ಹೇಳ್ತಾರೆ, ದೈತ್ಯರಿಗೆ ಮೋಹ ಆಗಬೇಕು, ದೇವತೆಗಳಿಗೆ ಸಂತೋಷವನ್ನ ಕೊಡಬೇಕು, ಅಷ್ಟೇ. ಯಾರೂ ಮಾಡಿಲ್ಲ ಈ ರೀತಿಯಾದ ವ್ಯಾಪಾರವನ್ನ. ನಮ್ಮ ಸ್ವಾಮಿ ಒಬ್ಬನೇ ಒಲಿದು ಭಕುತರಿಗಾಗಿ ಮದುವೆ ಹವಣಿಸಿಕೊಂಡ ಅಂತ ದೊಡ್ಡವರ ಮಾತಿದೆ ಅಲ್ಲ, ಹಾಗೆ ಭಕ್ತರಿಗೋಸ್ಕರವಾಗಿ ಅವನು ಮಾಡೋದಾಟ. ಇದರಿಂದ ಕ್ಷೇತ್ರದ ಮಹಿಮೆ ಅಪಾರವಾದದ್ದು. ತತ್ರಾಪಿ ಅಲ್ಲಿರುವಂತಹ ತೀರ್ಥ ಇನ್ನೂ ಅದ್ಭುತವಾದದ್ದು. ಕ್ಷೇತ್ರಸ್ಯ ಮಹಿಮಾ ದಿವ್ಯ ತಥಾ ತೀರ್ಥಸ್ಯ ವೈಭವ ತತ್ರ ಸಾಕ್ಷಾತ್ ರಮಾಕಾಂತಃ ಕಿಂತತ್ರ ಸುಕೃತಂ ಫಲಂ. ಜ್ಞಾನಿಗಳಿಗೆ ಕತೆ ಹೇಳೋದ್ರಲ್ಲಿ ತಾತ್ಪರ್ಯ ಇಲ್ಲ, ನಮ್ಗೆ ಗೊತ್ತಾಗೋಗುತ್ತೆ. ಈ ಕೆಲವು ವಾಕ್ಯಗಳನ್ನು ನೋಡಿದಾಗ ಕಥೆಯನ್ನ ಹೇಳುವುದರಲ್ಲಿ ತಾತ್ಪರ್ಯ ಅಲ್ಲ, ನಮಗೇನೋ ಒಂದು ಕನ್ವೆ ಮಾಡ್ಬೇಕು ಅವರು. ನಮಗವರು ತತ್ವವನ್ನ ಡೈರೆಕ್ಟ್ ಆಗಿ ಕನ್ವೆ ಮಾಡಿದ್ರೆ ನಮ್ಮ ಒಳಗೆ ಹೋಗೋದಿಲ್ಲ ಅದು ಅಂತ ನಮ್ಮ ಮೇಲಿನ ಕರುಣೆಯಿಂದ ಭಗವಂತನ ಮಹಿಮೆ ಹೇಳ್ತಾರೆ. ಆದ್ದರಿಂದ ಕೇಳ್ತಾ ಇರುವ ನಮ್ಮ ಟಾರ್ಗೆಟ್ ಯಾವುದು? ಕಥೆ ಆಗಬಾರ್ದು, ಕಥೆ ಕೇಳಬಾರ್ದು ಅಂತಲ್ಲ, ಕಥೆಯ ಒಳಗಿನ ಎಸೆನ್ಸ್ ಏನು ಅಂತ ನಾವು ತಿಳ್ಕೊಂಡ್ರೆ ಕೇಳಿದ್ದಕ್ಕೆ ಸಾರ್ಥಕ. ಅದಕ್ಕೆ ಇದನ್ನು ಹೇಳ್ತಾರೆ, ಕ್ಷೇತ್ರದ ಮಹಿಮೆ ದಿವ್ಯವಾದದ್ದು. ತತ್ರಾಪಿ ಆ ಕ್ಷೇತ್ರಗಳಲ್ಲಿರುವ ತೀರ್ಥಗಳೇನಿದೆ ಅದರ ಮಹಿಮೆ ಅಪಾರ. ಆ ತೀರ್ಥಕ್ಷೇತ್ರಗಳಿಗೆ ಸ್ವಾಮಿಯಾಗಿ ನಾರಾಯಣ ಎದ್ದು ಬಿಟ್ರೆ ಮಾತಾಡೋ ಹಾಗೆ ಇಲ್ಲ. ಬೇಕಾದಷ್ಟು ಜನ್ಮಗಳಲ್ಲಿ ಬೇಕಾದಷ್ಟು ಪುಣ್ಯ ಸಂಪಾದನೆ ಮಾಡಿಕೊಂಡಿದ್ರೆ ಮಾತ್ರ ಕ್ಷೇತ್ರದ ದರ್ಶನವಾಗತ್ತೆ. ಬಹು ಜನ್ಮಾರ್ಜಿತೈ ಪುಣ್ಯೈ ಲಭ್ಯತೆ ಕ್ಷೇತ್ರ ದರ್ಶನಂ. ನಾವು ಪ್ಲಾನ್ ಮಾಡ್ತೀವಿ, ಬದ್ರಿಗೆ ಹೊರಟೋಗೋಣ, ನಾವು ಫ್ಲೈಟ್ಗಳಿದೆ ಹೊರಟೋಗೋಣ ಅಂತ. ಏನ್ ಹೋಗೋದು? ಎಲ್ಲಿಗೆ ಹೋಗೋದು? ಅಲ್ಲಾಡಕ್ಕಾಗಲ್ಲ, ಮನೆ ಬಿಟ್ಟು ಹಂಗ್ ಮಾಡ್ಬಿಡ್ತಾನೆ ದೇವ್ರು. ಯಾತ್ರೆಗೆ ಅಂತಲೇ ಪ್ರತ್ಯೇಕ ಪುಣ್ಯ ಇರಬೇಕು. 2 ಹೊತ್ತು ಊಟ ಮಾಡ್ತಾ ಇದ್ದೀವಿ ಅಂದ್ರೆ ಊಟಕ್ಕೆ ಒಂದು ಪ್ರತ್ಯೇಕ ಪುಣ್ಯ ಮಾಡಿರ್ಬೇಕು ಜನ್ಮಾಂತರದಲ್ಲಿ. ಯಾತ್ರೆ ಮಾಡ್ತೀವಿ, ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಪ್ರತ್ಯೇಕ ಪುಣ್ಯ ಇರಬೇಕು. ಶಾಸ್ತ್ರ ಶ್ರವಣ ಮಾಡ್ತೀವಿ ಅಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಇರಬೇಕು. ಬಹುಜನ್ಮಗಳಲ್ಲಿ ಪುಣ್ಯ ಸಂಪಾದನೆ ಮಾಡಿಕೊಂಡಿದ್ರೆ ಮಾತ್ರ ಕ್ಷೇತ್ರದ ದರ್ಶನವಾಗುತ್ತೆ. ತತ್ರಾಪಿ ವೆಂಕಟಗಿರಿಯ ದರ್ಶನ ಬಹಳ ದುರ್ಲಭ, ದೇವತೆಗಳಿಗೆ ದುರ್ಲಭ ಅಂದ್ರೆ ಮನುಷ್ಯರ ಕಥೆ ಏನು? ಭಗವಂತನೇ ಹೇಳ್ತಾನೆ, ಸ್ವಯಂ ವ್ಯಕ್ತ ಕ್ಷೇತ್ರಗಳ ಮಹಿಮೆ, ಕ್ಷೇತ್ರಸ್ಯ ಮಹಿಮಾ ದಿವ್ಯ ಅಂದ್ಬಿಟ್ರಲ್ಲ, ಸ್ವಯಂ ವ್ಯಕ್ತ ಕ್ಷೇತ್ರಗಳ ಮಹಿಮೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ನೀವು ತಿಳ್ಕೊಳ್ಳಿ, ನಿಮಗೆ ಹೇಳ್ತಾ ನಾನು ತಿಳ್ಕೊಳ್ತೇನೆ. ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿರುವ ಪ್ರತಿಭೆಗಳೇನಿದೆ ಅದ್ಯಾವುದೂ ಮನುಷ್ಯರು ಮಾಡಿದ್ದಲ್ಲ. ನಮಗೆ ಭಕ್ತಿ ಬರಲಿ, ಶಾಸ್ತ್ರದಲ್ಲಿ ಆಸಕ್ತಿ ಬರಲಿ ಅನ್ನುವ ಉದ್ದೇಶದಿಂದ ಭಗವಂತ ನಮಗೆ ಶಿಲಾರೂಪದಿಂದ, ಕಲ್ಲಿನ ವಿಗ್ರಹದ ರೂಪದಿಂದ ಕಾಣಿಸ್ತಾನೆ. ಭಕ್ತೇರುತ್ಪಾದನೆ ಚೈವ ಶಿಲಾರೂಪೇಣ ದರ್ಶಿತಾ. ಎಂಥ ದೊಡ್ಡ ಮಾತು ಹೇಳ್ತಾರೆ ಗೊತ್ತಾ? ಚಿದಾನಂದ ಶರೀರಿಯಾದ ಭಗವಂತ ನಮ್ಮ ಕಣ್ಣಿಗೆ ಕಾಣೋದಿಲ್ಲ,
ಕಲಿಯುಗದಲ್ಲಿ ವಿಶೇಷವಾಗಿ ಕಾಣೋದಿಲ್ಲ. ಆ ಯೋಗ ಸಿದ್ಧಿ ಇರ್ಬೇಕು ಅವನನ್ನು ನೋಡಕ್ಕೆ. ಆ ಚಿದಾನಂದ ಸ್ವರೂಪಿಯಾಗಿ ಆ ಸ್ವಯಂ ವ್ಯಕ್ತ ಪ್ರತಿಮಾದಲ್ಲಿ ನಾನು ಸನ್ನಿಹಿತನಾಗಿರ್ತೇನೆ. ತತ್ರಾಪಿ ವೆಂಕಟಗಿರಿಯಲ್ಲಿ ಎಷ್ಟು ಪುರಾಣಗಳಲ್ಲಿ ಹೇಳ್ತಾರೆ ವೆಂಕಟಗಿರಿಯ ಮಹಾತ್ಮ್ಯ ಅದ್ಭುತವಾದದ್ದು, ಅಪಾರವಾದದ್ದು ವೆಂಕಟಾಚಲ ಮಹಾತ್ಮ್ಯ ಅಂತ ನಾವು ಮಾತಾಡ್ಲಿಕ್ಕೆ ಆಗುವುದಿಲ್ಲ. ಕಲಿಯುಗದ ದ್ವಾಪರ ಯುಗದ ಸಂಧಿಯಲ್ಲಿ ವೆಂಕಟೇಶ ಬಂದದ್ದು. ಹೇ ಪ್ರತಿಮೆ ಇದು ಅಭಿಷೇಕ ಮಾಡಿಸ್ಕೊಳ್ಳುತ್ತೆ ಅಂತ ನಮ್ ಕಣ್ಣಿಗೆ ಕಾಣ್ತಾನೆ. ಇಲ್ಲ, ವೈಕುಂಠದಿಂದ ದಿವ್ಯವಾದ ವಿಮಾನವನ್ನ ಗರುಡ ದೇವರು ತಗೊಂಡ್ಬಂದಿದ್ದಾರೆ. ಆ ದಿವ್ಯವಾದ ವೈಕುಂಠದಿಂದ ಬಂದ ವಿಮಾನದಂತೆ ಒಂದು ವಿಮಾನವನ್ನ ಜನಗಳು ಮಾಡ್ತಾರೆ. ಅವನು ಮಾತಾಡೋದಿಲ್ಲ. ಕೆಲವು ಮುನಿಗಳು ಶ್ರೀನಿವಾಸನನ್ನ ನೋಡ್ತಾರಂತೆ, ಕೆಲವರು ಅವನನ್ನು ನೋಡ್ತಾ ನಿಂತು ಬಿಡ್ತಾರಂತೆ, ಕೆಲವರು ಅವನ ಜೊತೆ ಮಾತಾಡ್ತಾರೆ. ಎಲ್ಲರಿಗೂ ಅವನ ಜೊತೆಯಲ್ಲಿ ಮಾತಾಡ್ಲಿಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಆ ವೆಂಕಟಾಚಲ ಅಂತನ್ನೋದು ಬಂಗಾರದ ಸಾನು, ಬಂಗಾರದ ತೀರ ಪ್ರದೇಶಗಳಿಂದ ಕೂಡಿದ ಪರ್ವತ. ಆದರೆ ಕಲಿಯುಗದಲ್ಲಿ ಮಣ್ಣಿನ ಪ್ರತಿಮೆಯಂತೆ ಕಾಣುತ್ತೆ, ಬೆಟ್ಟದಂತೆ ಕಾಣುತ್ತೆ. ಸಾಮಾನ್ಯವಾದ ಪರ್ವತ ಅಲ್ಲಪ್ಪ ಅದು, ಸಾಮಾನ್ಯವಾದ ಪರ್ವತ ಅಲ್ಲ. ಶಂಖರಾಜನ ಚರಿತ್ರೆಯನ್ನ ಬ್ರಹ್ಮಪುರಾಣದಲ್ಲಿ ಹೇಳುವಾಗ ಭಗವಂತ ತನ್ನ ಪ್ರತಿಮಾ ವೈಭವವನ್ನ ಸ್ಪಷ್ಟವಾಗಿ ಹೇಳ್ತಾನೆ. ಆದ್ರೆ ಆ ಪ್ರತಿಮೆಯಲ್ಲಿ ಒಂದು ವೈಶಿಷ್ಟ್ಯ ಏನು? ಶ್ರೀನಿವಾಸ ದೇವರ ಪ್ರತಿಮೆಯಲ್ಲಿ ಚಕ್ರಶಂಖ ಇಲ್ಲ. ಅದಕ್ಕೆ ಅದೇ ವೈಶಿಷ್ಟ್ಯ ಅಲ್ಲಿ. ತನ್ನ ಭಕ್ತನಿಗೆ ದರ್ಶಯನ್ ಭಕ್ತವಾತ್ಸಲ್ಯಂ ಯೋಧದೌ ಹಸ್ತಗೌ ಶುಭೌ ಚಕ್ರಶಂಖೌ ನೃಪೇಂದ್ರಾಯ ಚಕ್ರವರ್ತೀತಿ ತಂಬಿದು. ಒಬ್ಬ ರಾಜ ಚಕ್ರವರ್ತಿ ಅಂತ, ಆ ಚಕ್ರವರ್ತಿ ಎನ್ನುವ ತನ್ನ ಭಕ್ತನಾದ ರಾಜನಿಗೆ ಚಕ್ರಶಂಖವನ್ನೇ ಕೊಟ್ಟು ಬಿಟ್ಟ ದೇವರು. ಆದ್ದರಿಂದ ಶ್ರೀನಿವಾಸನ ಪ್ರತಿಮೆಯಲ್ಲಿ ಇವತ್ತು ಚಕ್ರಶಂಖ ಕಾಣೋದಿಲ್ಲ. ಅಂದ್ರೆ ಇವತ್ತಿರುವ ಚಕ್ರಶಂಖಗಳೇನಿದೆ ಭಗವಂತನ ಪ್ರತಿಮೆಯಲ್ಲಿ, ಅದು ಬಂಗಾರದ ಚಕ್ರಶಂಖವನ್ನ ಇಟ್ಟಿದ್ದದು, ಪ್ರತಿಮೆಯಲ್ಲಿಲ್ಲ. ಎರಡು ಕೈಗಳು ಮಾತ್ರ ಶ್ರೀನಿವಾಸನಿಗಿರೋದು. ಆದ್ರೆ ಕೆಲವು ಪುರಾಣದಲ್ಲಿ 4 ಕೈ ಇದೆ ಅಂತ ಕಾಣುತ್ತೆ. ಆದ್ರೆ ಶಂಖ ಅನ್ನುವಂತ ರಾಜ ಇವತ್ತು ನಾವೇನ್ ದರ್ಶನ ಮಾಡ್ತೀವಿ, ಆ ಪ್ರತಿಮಾ ನಿರ್ಮಾಣ ಮಾಡಿಸಿದ. ಕಲ್ಪ ಪ್ರಳಯ ಸಂದರ್ಭದಲ್ಲಿ ಅದು ವಲ್ಮೀಕದ ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ಟಿತ್ತು. ಅದನ್ನ ರಂಗದಾಸ ಅಂತ ಒಬ್ಬ ಶೂದ್ರ, ಅವನು ಭಗವಂತನ ವಿಶೇಷವಾದ ಅನುಗ್ರಹದಿಂದ ಅವನನ್ನ ಆ ಪ್ರತಿಮೆಯನ್ನ ತೆಗೆದಿಟ್ಟ. ಆ ಪ್ರತಿಮೆಯನ್ನ ಅವನು ತೆಗೆದಿಟ್ಟ, ಶಂಖರಾಜ ನಿರ್ಮಾಣ ಮಾಡಿದ ಆ ಪ್ರತಿಮೆಯನ್ನ ಅವನು ತೆಗೆದಿಟ್ಟ. ಆದ್ದರಿಂದ ಅವನಿಗೆ ಗೋಪೀನಾಥ ಅಂತ ಹೆಸರಾಯ್ತು. ಆ ಶೂದ್ರ ಅವನು. ಹೀಗೆಲ್ಲ ಕಥೆಗಳು ಬರುತ್ತೆ ವೆಂಕಟಾಚಲ ಮಹಾತ್ಮ. ಅಂದ್ರೆ ನಾವು ವೆಂಕಟಾಚಲ ಮಹಾತ್ಮ್ಯವನ್ನೇ ಪ್ರತ್ಯೇಕವಾಗಿ ತಿಳ್ಕೊಳ್ಬೇಕು ಅಂದ್ರೆ 12-13 ಪುರಾಣಗಳಲ್ಲಿ ಬಂದ ವೆಂಕಟಾಚಲ ಮಹಾತ್ಮ್ಯದ ಅಧ್ಯಯನವನ್ನ ಮಾಡಬೇಕು. ಮಾಡೋಣ, ಭಗವಂತ ಅವಕಾಶ ಕೊಟ್ರೆ ಅದೆಲ್ಲವನ್ನು ವಿಶೇಷವಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಇದು ಶ್ರೀನಿವಾಸ ವಾಸ ಮಾಡ್ತಾ ಇರ್ತಕ್ಕಂತಹ ಪರ್ವತದ ಅದ್ಭುತವಾದ ವೈಭವ. ನಾವ್ಯಾರ್ರಿ? ಮಂಡಿಲೆಲ್ಲ ಹತ್ಕೊಂಡು ಹೋಗಿದ್ದಾರೆ ಜ್ಞಾನಿಗಳು. ಮಲಮೂತ್ರ ವಿಸರ್ಜನೆಯನ್ನು ಮಾಡದೆ ಬೆಟ್ಟದಲ್ಲಿದ್ದಾರೆ. ಬೆಟ್ಟದಲ್ಲಿದ್ದಷ್ಟು ದಿವಸ ಉಪವಾಸದಲ್ಲಿದ್ದಾರೆ. ಅಲ್ಲಿರುವ ತೀರ್ಥಗಳನ್ನ ಹುಡುಕಿ 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 ಹೋಗಿ ಸ್ನಾನ ಮಾಡ್ಕೊಂಡು ಬಂದವರಿದ್ದಾರೆ. ಉಪವಾಸ ಮಾಡಬೇಕು, ವ್ರತ ಮಾಡಬೇಕು, ಸಾಧನೆ ಮಾಡಬೇಕು, ಅನುಷ್ಠಾನ ಮಾಡಬೇಕು ಅಂತ ಬೆಟ್ಟಕ್ಕೆ ಹೋದವರಿದ್ದಾರೆ. ನಾವೆಲ್ಲ ಯಾರು? ನಮ್ಮನ್ನೂ ಕರೆಸ್ಕೊಂಡು ದರ್ಶನ ಕೊಡ್ತಾ ಇದ್ದಾನೆ ಸ್ವಾಮಿ ಅಂತಂದ್ರೆ ಎಷ್ಟು ದೊಡ್ಡದಲ್ವಾ ಅವನ ಮಹಿಮೆ. ನಾವ್ ಏನ್ ಹೇಳಕ್ಕಾಗತ್ತ ಅವನ ವೈಭವದ ಬಗ್ಗೆ? ನಮಗೋಸ್ಕರ ಅವನ ಆಟಗಳೆಲ್ಲ. ಸೂತರಂತಾರೆ, ಹೀಗಿರುವಾಗ ಅಲ್ಲಿ ಒಂದ್ ದಿವಸ ಭಗವಂತನಿಗೆ ಬೇಟೆ ಆಡಬೇಕು ಅಂತ ಆಸೆ ಆಯ್ತು.
ಕುದುರೆ ಬರ್ಲಿ ಅಂತ ಆಲೋಚನೆ ಮಾಡ್ಕೊಂಡ. ಬಂದ್ರು ವಾಯುದೇವರು ಕುದುರೆ ಆಗಿ. ವಾಯುರಶ್ವತ್ಥಮಾಪನ್ನ, ವಾಯುದೇವರೇ ಕುದುರೆ ಆಗಿ ಬಂದ್ಬಿಟ್ರು. ಲಕ್ಷ್ಮೀದೇವಿ ಹಗ್ಗವಾಗಿ ಬಂದ್ಬಿಟ್ಲು. ಕುದುರೆ ಮೇಲೆ ಕೂತ್ಕೊಂಡ ದೇವರು. ಹೇಗಿದ್ದಾನೆ? ಬಂಗಾರದ ಸರ್ವಾಭರಣಗಳಿಂದ ಅಲಂಕಾರ ಮಾಡಿಕೊಂಡು ಬಂದು ಕೂತಿದ್ದಾನೆ ಕುದುರೆ ಮೇಲೆ ಸ್ವಾಮಿ. ತುಂಬಾ ಚೆನ್ನಾಗಿ ಹೇಳ್ತಾರೆ. 15 ಮೊಳದ ಬಿಳಿಯಾದ ವಸ್ತ್ರವನ್ನ ಹುಟ್ಟಿದ್ದಾನೆ. ಅದರ ಮೇಲೆ ಕಾಂಚಿ ಒಳ್ಳೆ ಉತ್ತರೀಯ ವಸ್ತ್ರವನ್ನು ಹಾಕೊಂಡಿದ್ದಾನೆ. ಅದರ ಮೇಲೆ 15 ಮೊಳದ ವಸ್ತ್ರವನ್ನ ಮಡಿಸಿ ಹಾಕೊಂಡಿದ್ದಾನೆ. ಕೈಯಲ್ಲಿ ಕನ್ನಡಿ ಹಿಡ್ಕೊಂಡ. ಆ ಕನ್ನಡಿಯಲ್ಲಿ ಅವನ ಮುಖ ನೋಡ್ತಾ ಇದ್ದಾನೆ. ಮುಖ ನೋಡ್ತಾ ಬಿಳಿಯಾದ ಊರ್ಧ್ವಪುಂಡ್ರವನ್ನ ಹಚ್ಕೊಂಡ್ಬಿಟ್ಟ. ಅದರ ಮಧ್ಯದಲ್ಲಿ ಕುಂಕುಮದಿಂದ ತಿಲಕವನ್ನ ಮಾಡಿಕೊಂಡ. ಒಳ್ಳೆ ಬಂಗಾರದ ಡಬ್ಬಿ, ನವರತ್ನಗಳನ್ನ ಸ್ಟಡ್ ಮಾಡಿದ ಬಂಗಾರದ ಡಬ್ಬಿಯಲ್ಲಿ ಒಳ್ಳೆಯ ವೀಳ್ಯದೆಲೆ, ಅಡಿಕೆ ಎಲ್ಲವನ್ನ ಹಾಕೊಂಡ. ನೋಡ್ಕೊಂಡ ಕನ್ನಡಿಯಲ್ಲಿ ಅಲಂಕಾರ ಮಾಡಿಕೊಂಡು, ರೇಷ್ಮೆಯಿಂದ ನಿರ್ಮಾಣ ಮಾಡಿದ ಬಟ್ಟೆ, ರೇಷ್ಮೆ ಬಟ್ಟೆಯಲ್ಲಿ ಆ ತಾಂಬೂಲ ಡಬ್ಬಿನೆಲ್ಲ ಕಟ್ಟಿಕೊಂಡು ಸೊಂಟಕ್ಕೆ ಮೈ ಮೇಲೆಲ್ಲ ಗಂಧವನ್ನ ಹಾಕೊಂಡ. ಹೇಳ್ತಾರೆ ದೇವರು ವೈಭವ. ಸೆಂಟ್ ಹಾಕೊಂಡ್ರು ಅಂತಾರಲ್ಲ ಹಾಗೆ ಸೊಂಟದ ತನಕ ಕೂದಲು ಬಂದಿದೆ ಅವನದ್ದು. ಖಬರೀಕೃತ ಕೇಶೇಶು, ಕೆಂಪು ವಸ್ತ್ರದಲ್ಲಿ ಕೂದಲನ್ನು ಗಂಟು ಹಾಕಿ ತಲೆ ಕಟ್ಕೊಂಡ್ಬಿಟ್ಟ. ದೊಡ್ಡ 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 ಮಾಲೆಗಳನ್ನೆಲ್ಲ ಹಾಕೊಂಡ. ಬಂಗಾರದಿಂದ ಮಾಡಿದ ರತ್ನಗಳನ್ನೆಲ್ಲ ಅಂಟಿಸಿದ ಪಾದುಕೆಗಳನ್ನ ಹಾಕೊಂಡ. ಧನುರ್ಬಾಣಗಳನ್ನ ಹಿಡಿದ ಬಿಲ್ಲು ಬಾಣಗಳನ್ನ ಹಿಡ್ಕೊಂಡು ಸಾಕ್ಷಾನ್ ಮನ್ಮಥ ಸ್ವರೂಪನಾದ ವೆಂಕಟೇಶ್ವರ ಆ ಕುದುರೆಯನ್ನ ಹಿಡ್ಕೊಂಡು ನೇರವಾಗಿ ಕೆಳಗಿಳಿದು ಬಂದ. ಆ ಕುದುರೆ ಹೇಗಿದೆ? ಸರ್ವ ಲಕ್ಷಣ ಸಂಪನ್ನವಾದ ಕುದುರೆ. ಕುದುರೆ ಹೇಗಿರ್ಬೇಕು ಅಂತಂದ್ರೆ, ಆ ಕುದುರೆ, ಯಾಕೆ ವಾಯುದೇವರೇ ಕುದುರೆ ರೂಪದಲ್ಲಿ ಬಂದಿದ್ದಾರೆ, ಆದ್ದರಿಂದ 32 ಲಕ್ಷಣವೂ ಆ ಕುದುರೆಗಿದೆ. ಬೆಟ್ಟದಿಂದ ಕೆಳಗಿಳಿದು ಬಂದು ಬೇಕಾದಷ್ಟು ಕ್ರೂರ ಮೃಗಗಳನ್ನ ಬೇಟೆ ಆಡ್ತಾ ಇದ್ದಾನೆ. ಮಾತಂಗ ಆನೆಗಳು, ಶರಭಗಳು, ಎಮ್ಮೆಗಳು ಇದೆಲ್ಲವನ್ನ ಹೊಡಿತಾ ಬರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಮದಭರಿತವಾದ ಒಂದು ಆನೆಯನ್ನು ನೋಡ್ದ. ಆ ಆನೆಯನ್ನ ನೋಡ್ಬೇಕು ಅಂತ, ಅದು ಆನೆ ಮದಭರಿತವಾಗಿದೆ, ಅದನ್ನ ಫಾಲೋ ಮಾಡ್ಕೊಂಡು ಹೋದ. ಆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದ ಹಾಗೆ ನಮಸ್ಕಾರ ಮಾಡಿಬಿಡ್ತು ಆನೆ. ಅದು ದೇವರಿಗೆ ನಮಸ್ಕಾರ ಮಾಡಿ ಹೊರಟೆ ಹೋಯ್ತು. ಆನೆ ಹೋಗ್ತಾ ಇದ್ದಾಗೆ ಶ್ರೀನಿವಾಸನ ಕಣ್ಣಿಗೆ ಕೆಲವು ಹೆಣ್ಣು ಮಕ್ಕಳು ಬಿದ್ರು. ನೋಡಿ, 12 ಅಧ್ಯಾಯದ ಮದುವೆ ಕಥೆ. 12 ಅಧ್ಯಾಯದ ಮದುವೆ ಕಥೆಯಲ್ಲಿ 6ನೇ ಅಧ್ಯಾಯದ ತನಕ ಪದ್ಮಾವತಿ ಪ್ರವೇಶವೇ ಇಲ್ಲ. ಇದು ವೈಭವ. ಆ ಆನೆ ಯಾರು ಹಾಗಾದ್ರೆ? ಹೇಳ್ತಾರೆ, ಇಂದ್ರದೇವರೇ ಆನೆಯಾಗಿ ಬಂದಿದ್ರು ಅಂತ ಹೇಳ್ತಾರೆ. ಇರ್ಲಿ, ಶ್ರೀನಿವಾಸ ಪದ್ಮಾವತಿಯರ ದರ್ಶನವನ್ನ, ಸಂಯೋಗವನ್ನ ಭೇಟಿ ಮಾಡಿಸುವಂತ ಪುಣ್ಯ ಸಂಪಾದನೆ ಮಾಡ್ಕೊಳ್ಬೇಕು ಅಂತ ಬಂದಿದ್ರು. ಇಷ್ಟಾಯ್ತಾ? ಶ್ರೀನಿವಾಸ ಕನ್ಯೆಯನ್ನ ನೋಡಿದ ಅಂತ ಸೂತರಂದ್ರು. ಋಷಿಗಳು ಕೇಳ್ತಾರೆ, ಯಾರವರು? ಕಾಡಿಗೆನಕ್ಕೆ ಬಂದ್ರು? ಹೇಳ್ತಾರೆ, ದ್ವಾಪರದ ಅಂತ್ಯದಲ್ಲಿ ಮಹಾಭಾರತ ಯುದ್ಧ ಆಯಿತು. 28ನೇ ಕಲಿಯುಗದಲ್ಲಿ ವಿಕ್ರಮಾದಿತ್ಯ ಮೊದಲಾಗಿರತಕ್ಕಂತಹ ರಾಜರುಗಳೆಲ್ಲ ಆಳ್ವಿಕೆಯನ್ನ ಮಾಡಿ ಸ್ವರ್ಗಲೋಕಕ್ಕೆ ಹೋದರು. ಅದಾಗಿ 1000 ವರ್ಷ ಆಯಿತು. ಅದಾಗಿ 1000 ವರ್ಷ ಆದ್ಮೇಲೆ ಚಂದ್ರವಂಶದಲ್ಲಿ ಒಬ್ಬ ರಾಜ, ಸುವೀರ ಅಂತ ಒಬ್ಬ ರಾಜ, ಅವನಿಗೆ ಸುಧರ್ಮ ಅಂತ ಒಬ್ಬ ರಾಜ. ಅವನಿಗಿಬ್ಬರು ಮಕ್ಕಳು, ಆಕಾಶ, ತೋಂಡಮಾನ ಅಂತ. ಇಬ್ಬರೂ ನಾರಾಯಣನಲ್ಲಿ ಅಪಾರವಾದ ಭಕ್ತಿ. ದೊಡ್ಡವನು ಆಕಾಶ, ಎರಡನೇವನು ತೋಂಡಮಾನ. ತೋಂಡ ದೇಶಕ್ಕೆ ಅಧಿಪತಿಗಳಾಗಿದ್ದಾರೆ. ಆ ತೋಂಡ ದೇಶಕ್ಕೆ ಕ್ಯಾಪಿಟಲ್ ಸಿಟಿ ಯಾವುದು ಅಂದ್ರೆ ನಾರಾಯಣಪುರ. ಅವನಿಗೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸ್ಬೇಕು ಅಂತ ಅವನು ಹೊರಟಾಗ ಭೂಮಿಯಲ್ಲಿ ಅವನಿಗೆ ಒಂದು ಪೆಟ್ಟಿಗೆ ಸಿಗತ್ತೆ. ಆ ಪೆಟ್ಟಿಗೆಯಲ್ಲಿ ತೆಗೆದು ನೋಡ್ತಾ ಇದ್ದಾರೆ. ತೆಗೆದು ನೋಡಿದ್ರೆ ಕಮಲದಂತೆ ಹೊಳಿತಾ ಇರ್ತಕ್ಕಂಥ ಒಂದು ಹೆಣ್ಣು ಕೂಸು ಸಿಕ್ಬಿಡುತ್ತೆ. ಏನು ಫಳ 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 ಅಂತ ಹೊಳಿತಾ ಇದೆ. ದೊಡ್ಡವರ ಆದೇಶದಂತೆ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಬೇಕು ಅಂತ ಹೊರಟಂತಹ ಅವನಿಗೆ
ಏನು ವೈಭವ ಅಂತೀರಿ. ಆ ಹೆಣ್ಣು ಮಗ ಸಿಕ್ಬಿಡ್ತು. ಹೇಗಿದೆ ಪದ್ಮೋದರೀಂ ಪದ್ಮಗರ್ಭಾಂ ಅಂತ ಆ ದೇವಿಯ ನಿರೂಪಣೆಯನ್ನೇ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ ಮಗುವನ್ನ ಕೈಯಲ್ಲಿ ತಗೊಳ್ತಾ ಇದ್ದಾಗ ಆಕಾಶವಾಣಿ ಹೇಳ್ತು, ಹೇ ನಿಂದೆ ಕಣಪ್ಪ ಕೂಸೋದು, ತಗೋ, ಅನಂತ ಗುಣಗಳಿಂದ ಕೂಡಿದ ಹೆಣ್ಣು ಮಗಳವಳು, ತಗೋ ಅವಳನ್ನ ಅಂತ ಹೇಳ್ತಾ ಇದ್ದ ಹಾಗೆ ಮಗುವನ್ನ ತಂದ, ಸಾಕ್ಲಿಕ್ಕೆ ಶುರು ಮಾಡಿಬಿಟ್ಟ ಮನೆಯಲ್ಲಿ. ಅವಳು ಬಂದಂತಹ ಆ ಕೂಸು ಬಂದಂತಹ ಗಳಿಗೆಯಲ್ಲೇ ವಸುದಾನ ಅಂತೊಬ್ಬ ಮಗನೂ ಕೂಡ ಹುಟ್ಟಿದ್ದಾನೆ. 9 ಕೋಟಿ ಗೋದಾನಗಳನ್ನು ಮಾಡಿದ್ದಾನೆ ಈ ಆಕಾಶ ಮಹಾರಾಜ. ಇಷ್ಟಾದ ಮೇಲೆ ಆ ಹುಡುಗಿ ಏನ್ ನಾಮಕರಣ ಮಾಡಬೇಕು? ಆ ಹುಡುಗಿ ಕಥೆ ಏನು? ಮಗನಿಗೆ ವಸುದಾನ ಅಂತ ನಾಮಕರಣ ಮಾಡಿಬಿಟ್ರು ಅಂತ ಹೇಳಿಬಿಟ್ರಿ ಸ್ವಾಮಿ. ಆ ಹುಡುಗಿಗೆ ಏನ್ ನಾಮಕರಣ ಮಾಡಿದ್ರು ಅಂತ ನೀವು ಹೇಳಲೇ ಅಲ್ವಲ್ಲ ನನಗೆ ಅಂತ ಅದಕ್ಕೆ ಹೇಳ್ತಾರೆ ಸೂತ ಪುರಾಣಿಕರು. ಪದ್ಮೋದರಾಂ ಪದ್ಮಗರ್ಭಾಂ ಪದ್ಮಜಾತಾಂ ವರಾನನಾಂ ಪದ್ಮಾಯಾ ಅವತಾರತ್ವಾತ್ ರಾಜ ಪದ್ಮಾವತೀತಿ ಚ ಕೃತ್ವಾತು ನಾಮಕರಣಂ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಪದ್ಮೋದರ, ಹೊಟ್ಟೆ, ಮುಖ, ಕೈ, ಕಾಲು ಎಲ್ಲವೂ ಅಕಲಂಕವಾದ ನಿಷ್ಕಲಂಕವಾದ ಚಂದ್ರ ಬಿಂಬದಂತೆ ಇತ್ತು ಅವಳ ಮುಖ, ಕೆಂಪಗಿತ್ತು. ಆದ್ದರಿಂದ ದೇವಿಗೆ ನಾಮಕರಣ ಮಾಡ್ತಾರೆ ಪದ್ಮಾವತಿ. ಪದ್ಮಾಯಾ ಅವತಾರತ್ವಾತ್, ಮಹಾಲಕ್ಷ್ಮೀ ದೇವಿಯ ಸಾಕ್ಷಾತ್ ಅವತಾರ ಭೂತಳಾದ್ದರಿಂದ ಮಹಾನುಭಾವಳಿಗೆ ಪದ್ಮಾವತಿ ಅಂತಲೇ ನಾಮಕರಣವನ್ನ ಮಾಡಿದ್ದಾರೆ. ಮಗಳು ಬೆಳೀತಾ ಇದ್ದಾಳೆ. ಒಂದ್ ದಿವಸ ಹೂವು ತರಬೇಕು ಅಂತ ಕಾಡಿಗೆ ಬಂದು, ಕಾಡಿಗೆ ಬಂದಾಗ ಅವರೆಲ್ಲ ಆಟ ಆಡ್ತಾ ಇದ್ದಾರೆ ಸಖಿಯರ ಜೊತೆಯಲ್ಲಿ. ದೊಡ್ಡ ಮರದ ಕೆಳಗಡೆ ಬಂದು ಕೂತ್ಲು. ಆ ಕ್ಷಣಕ್ಕೆ ನಾರದರು ವೃದ್ಧ ಬ್ರಾಹ್ಮಣ ರೂಪದಿಂದ ಅಲ್ಲಿ ಬರ್ತಾರೆ. ಜಟಾಧರ, ಒಳ್ಳೆ ಜಟೆ ಗಿಟ ಎಲ್ಲ ಕಟ್ಟಿಕೊಂಡು, ಮೈಯೆಲ್ಲ ಧೂಳು ಹಾಕೊಂಡು ಬೆಳ್ಳೆ ಹೊಳಿತಾ ಬಂದ್ರು. ಯಾವನಪ್ಪ ಹೀಗಿದ್ದಾನೆ ಭಯಂಕರನಾದ ಮುನಿ ಅಂತ ಅಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯ ಆಗೋಯ್ತು. ಅವಾಗ ಹೆಣ್ಣು ಮಕ್ಕಳು ಪದ್ಮಾವತಿಯ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಯಾರಪ್ಪ ನೀನು, ಯಾಕೆ ಇಲ್ಲಿಗೆ ಬಂದೆ? ರಾಜಕುಮಾರಿಯರು ವಾಸ ಮಾಡತಕ್ಕಂತಹ ಜಾಗ, ಬರಬಾರ್ದಪ್ಪ ಇಲ್ಲಿಗೆ ಅಂದಾಗ ನಾರದರು ಹೇಳ್ತಾರೆ, ನಿಮ್ಮ ಕುಲಗುರು ಕೂಡ ನಾನು. ಹೆಣ್ಮಕ್ಳೇ, ನಾನು ಬೇರೆ ಯಾರು ಅಲ್ಲ, ನಿಮ್ಮ ವಂಶಕ್ಕೆ ನಾನು ಗುರು. ಕೈ ತೋರಿಸಿ ನಿಮ್ಮದು ಲಕ್ಷಣಗಳನ್ನೆಲ್ಲ ಹೇಳ್ತೀನಿ ಎಂದಾಗ ಅವಳಂತಾಳೆ ಪದ್ಮಾವತಿ, ನಂಗೆ ನಾಚಿಕೆ ಆಗತ್ತೆ. ಹೇ, ನಿಮ್ಮ ಅಪ್ಪ ಇದ್ದ ಹಾಗೆ ನಾನು, ನನಗೆ ಕೈ ತೋರ್ಸಕ್ಕೆ ಏನ್ ನಿನಗೆ? ತೋರ್ಸಿದ್ಲು ಕೈ. ನಕ್ಕು ಬಿಟ್ರು ನಾರದರು. ದೇವರನ್ನ ಮುಟ್ಟುವ ಸೌಭಾಗ್ಯ ನಾರದರಿಗಲ್ದೆ ಇನ್ಯಾರಿಗಿದೆ? ದೇವರನ್ನ, ದೇವಿಯನ್ನ. ನಮಗ ಆ ಪ್ರತಿಮಾ ನೋಡ್ಬಿಟ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನಮಗೆ ಆ ಪ್ರತಿಮೆ ನೋಡ್ಬೇಕು ಅಂತಲೇ ಒದ್ದಾಡ್ಬಿಡ್ತೇವೆ ನಾವು. ಆಗಿರ್ಬೇಕಾದ್ರೆ ಚಿದಾನಂದ ರೂಪ ಜ್ಞಾನಾನಂದ ಘನರಾದ ಲಕ್ಷ್ಮೀನಾರಾಯಣರನ್ನ ನೋಡಿ, ಅವ್ರ ಜೊತೆ ಮಾತಾಡಿ, ಅವ್ರ ಜೊತೆ ಮುಟ್ಟಿ, ಅವ್ರ ಜೊತೆಯಲ್ಲಿ ಊಟ ಮಾಡುವಂತಹ ಮಹದ್ ಭಾಗ್ಯವನ್ನ ಪಡೆದ ಮಹಾನುಭಾವರು ನಾರದ್ರ ಅಲ್ಲದೆ ಇನ್ಯಾರಿಗೆ ದೇವರನ್ನ ಮುಟ್ಟಕ್ಕಾಗತ್ರಿ? ಸಾಧ್ಯನೇ ಇಲ್ಲ. ಸತ್ಯ ಹೇಳು, ನನ್ನ ಲಕ್ಷಣ ಹೇಳು, ತಪ್ಪ ಹೇಳ್ಬೇಡ ಅಂತ. ಅವಾಗ ನಾರದರಂತಾರೆ, ನಿನ್ನ ಶರೀರದ ಲಕ್ಷಣವನ್ನ ನೋಡ್ತಾ ಇದ್ರೆ ನಿನಗೆ ಸಾಕ್ಷಾತ್ ನಾರಾಯಣನೇ ಗಂಡನಾಗಿ ಬರ್ತಾನೆ. ಕಾರಣ ಏನು ಅಂತಂದ್ರೆ, 2 ಕೈಗಳು ಕಮಲದ ದಳದಂತೆ ಇದೆ, ನಿನ್ನ 2 ಪಾದಗಳು ಸ್ವಸ್ತಿಕಾಯತವಾಗಿದೆ, ಮುಖ ಚಂದ್ರನಂತೆ ಇದೆ, ಕಣ್ಣು ಕಮಲದಂತೆ ಇದೆ, ತಿಲಪುಷ್ಪದಂತೆ ನಾಸಿಕ ಇದೆ. ನೋಡಿ, ಮಹಾಲಕ್ಷ್ಮೀ ದೇವಿಯ ಶರೀರದ ವರ್ಣನೆ ಮಾಡ್ತಾ ಇದ್ದಾರೆ ನಾರದರು. ತಿಲಪುಷ್ಪ ಸಮಾಕಾರ ನಾಸಿಕಾತೆ ವಿರಾಜತೆ. ಮುಕುರದಂತೆ, ಮುಕುರ ಅಂದ್ರೆ ಕೈಗಳನ್ನ ಇದು ಮಾಡಿದಾಗ ಮಡಿಚಿದ ಹೇಗೆ ಉಬ್ಬಿರುತ್ತೆ ಹಾಗಿದೆ ನಿನ್ನ ಕೆನ್ನೆಗಳು. ಬಿಲ್ಲಿನಂತೆ ಇದೆ ಹುಬ್ಬುಗಳು. ಹಾಸ್ಯಂ ಕರ್ಪೂರ ಪಾತ್ರಂ, ಮುಖ ಅನ್ನೋದೇ ಕರ್ಪೂರ ಪಾತ್ರೆ, ಹೊಳಿತಾ ಇದೆ. ದಂತಗಳು ದಾಳಿಂಬ ಬೀಜವತ್ತು, ದಾಳಿಂಬೆಯ ಬೀಜದಂತೆ ಇದೆ. ಕೆನ್ನೆಗಳು ಕನ್ನಡಿಯಂತೆ ಹೊಳಿತಾ ಇದೆ.
ರಕ್ತ ಬಿಂಬಾಭ, ಕೆಂಪಗೆ ಹೊಳಿತಾ ಇರತಕ್ಕಂತಹ ತುಟಿಗಳು, ಮೃದುವಾದ ನಾಲಿಗೆ, ವಿಸ್ತಾರವಾದ ಕೈಗಳು, ತೋಳುಗಳು, ಸೂರ್ಯನಂತೆ ಹೊಳೆಯುವಂತಹ ಕಣ್ಣುಗಳು, ವಿಸ್ತಾರವಾದ ಎದೆ, ತಾಂಬೂಲ ರಸದರ್ಶಿತ, ಕೆಂಪಗೆ ಹೊಳಿತಾ ಇದಂತೆ ಅಮ್ಮನವರ ಕಂಠ. ಹಣೆಯಲ್ಲಿ, ಕಂಠದಲ್ಲಿ 3 ರೇಖೆಗಳಿದೆ. ಹಣೆಯಲ್ಲಿ 3 ರೇಖೆ ಬರಬೇಕು, ಸಲ್ಲಕ್ಷಣ ಅದು. ಕಂಠದಲ್ಲಿ ರೇಖೆ ಇದೆ ನಿನಗೆ. ಆದ್ದರಿಂದ ಸಕಲ ಸಲ್ಲಕ್ಷಣ ಭರಿತವಾಗಿರತಕ್ಕಂತಹ ಶರೀರ. ಜನ್ಮ ಜನ್ಮಾಂತರಗಳ ಪುಣ್ಯದಿಂದ ಮಾತ್ರ ಈ ರೀತಿಯಾದ ಸಲ್ಲಕ್ಷಣವಾದ ಶರೀರ ಸಿಗುವಂಥದ್ದು. ಇದೆಲ್ಲ ಸಿಗೋದಾ? ಸಾಕ್ಷಾತ್ತಾಗಿರೋದೆ. ಆದ್ದರಿಂದ ತಾಯಿ, ಕಮಲದಂತೆ ಹೊಳಿತಾ ಇದ್ದಿ, ನಿನಗೆ ಸಿಗೋನೆ ಕಮಲಾಪತಿಯಾದ ನಾರಾಯಣ ಅಂತ ಹೇಳಿ ಆ ಎಲ್ಲ ಹೆಣ್ಣು ಮಕ್ಕಳು ನೋಡ್ತಾ ಇರುವಂತೆ ಅದೃಶ್ಯರಾಗಿ ಹೋಗ್ಬಿಟ್ರು. ಹೇಗ್ ಹೋದ್ರು ಅಂತಂದ್ರೆ, ಎಲ್ಲೇ ಇರ್ಲಿ ದೇವಿ ಸ್ತೋತ್ರ ಮಾಡುವುದೇ ನಾರದರ ಕೆಲಸ. ಮನಸ್ಸಿನಿಂದ ಅವಳ ಪಾದ ಕಮಲಗಳನ್ನ ಚಿಂತನೆಯನ್ನ ಮಾಡ್ತಾ, ಮನಸ್ಸಿನಿಂದಲೇ ನಮಸ್ಕಾರವನ್ನ ಮಾಡ್ತಾ, ಮನಸ್ಸಿನಿಂದಲೇ ಅವಳ ಗುಣಗಣಗಳನ್ನೆಲ್ಲ ಸ್ಮರಣೆ ಮಾಡ್ತಾ ಹೋಗ್ಬಿಟ್ರು. ಸ್ತುತಿಂ ರಮಾಯ ಕಮಲೋದ್ಭವಾಯ ಋಷಿಶ್ಚಕೃತ್ವ ಕಮಲೋದ್ಭವಾತ್ಮಜ. ಪುರಾಣ ಹೇಳುತ್ತೆ, ಕಮಲೋದ್ಭವೆಯಾದ ಮಹಾಲಕ್ಷ್ಮೀ ದೇವಿಯ ಸ್ತೋತ್ರವನ್ನ ವಿಸ್ತಾರವಾಗಿ ಮಾಡಿದ ನಾರದರು ಅವಳ ದೇಹದ ಎಲ್ಲ ಅವಯವಗಳನ್ನ, ಸಲ್ಲಕ್ಷಣ ಭರಿತವಾದ ಶರೀರವನ್ನ ವರ್ಣನೆ ಮಾಡುವ ದೊಡ್ಡ ಸ್ತೋತ್ರವನ್ನ ಮಾಡಿ ವೈಕುಂಠಕ್ಕೆ ಹೊರಟು ಹೋದ್ರು. ಅಲ್ಲಿ ಹೋದ ಮೇಲೆ ಇನ್ನು ಮುಂದಕ್ಕೇನಾಯ್ತು? ಇನ್ನು ಮುಂದಕ್ಕಿಂದೇನು? ಪದ್ಮಾವತಿ ಶ್ರೀನಿವಾಸನಿಗೆ ಭೇಟಿಯಾಗಿದ್ದು ಗೊತ್ತಾಯ್ತು, ಶ್ರೀನಿವಾಸನ ಮದುವೆ ವಿಷಯ ಗೊತ್ತಾಯ್ತು. ಇನ್ನು ಮುಂದಕ್ಕೆ ಏನ್ ಗೊತ್ತಾಗಬೇಕು? ಮದುವೆ ಹೇಗಾದ ಅನ್ನೋದು ನಾವು ತಿಳ್ಕೊಳ್ಬೇಕು. ಆನೆ ಬಂತು, ಆನೆ ಹೊರಟಾಯ್ತು. ಕಾಡಿನಲ್ಲೇ ವಿಹಾರ ಮಾಡ್ತಾ ಇದ್ದಾರೆ ಶ್ರೀನಿವಾಸ. ಆ ಹೆಣ್ಣು ಮಕ್ಕಳು ಕಾಡಿಗೆ ಏನಕ್ಕೆ ಬಂದ್ರು ಅಂತಂದ್ರೆ, ಕಾಡಿಗೆ ಬಂದಿಲ್ಲ, ಉಪವನ ಅಂತ ಕರೀತಾರೆ. ಅರಮನೆಗೂ ಕಾಡಿಗೂ ಮಧ್ಯ ಇರುವ ಜಾಗ ಅದು ಉಪವನ. ವನಸ್ಯ ಸಮೀಪಂ ಉಪವನಂ. ಉಪ ಅಂದ್ರೆ ಹತ್ತಿರ ಅಂತ. ಎಲ್ಲಿ ಹತ್ತಿರ? ಕಾಡಿನ ಹತ್ತಿರ, ವನದ ಹತ್ತಿರ ಉಪವನ. ತೀರ ಕಾಡು ಅಲ್ಲ, ಪೂರ್ತಿ ಊರು ಅಲ್ಲ, ಪ್ರದೇಶ ಉಪವನ. ಅಲ್ಲಿ ಇವರು ಹೂ ಬಿಡಿಸ್ಲಿಕ್ಕೆ ಅಂತ ಬಂದಿದ್ದಾರೆ ತೋಟಕ್ಕೆ. ಅಲ್ಲಿ ಬಂದು ಬಿಡ್ತು. ಆನೆ ಹೊರಟು ಹೋದ ಮೇಲೆ ಪದ್ಮಾವತಿ ಶ್ರೀನಿವಾಸನನ್ನು ನೋಡ್ತಾಳೆ. ಶ್ರೀನಿವಾಸನನ್ನು ನೋಡಿದ ಮೇಲೆ ಅವ್ರಿಗೆಲ್ಲ ಏನಾಗೋಯ್ತು, ಅಪ್ಪ ಎಂಥ ಲಕ್ಷಣ ಅಪ್ಪ ಇವನು, ಏನ್ ಕತೆ, ಹೇಗಿದ್ದಾನೆ ಅಂತವರೆಲ್ಲ ಮಾತಾಡ್ತಾ ಪದ್ಮಾವತಿ ತನ್ನ ಸಖಿಯರಿಗೆ ಹೇಳ್ತಾಳೆ, ಅವನು ಯಾರು ಅಂತ ಕೇಳ್ರಿ ಒಂಚೂರು ನೀವು. ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನಲ್ಲ, ಯಾರನ್ನ ನೋಡಿ ಮದಭರಿತವಾದ ಆನೆಯೇ ನಮಸ್ಕಾರ ಮಾಡಿಬಿಡ್ತೋ, ಅವನ್ ಯಾರು ಅಂತ ತಿಳ್ಕೊಳ್ಬೇಕು ಅಂತ ಆಸೆ ಆಗಿದೆ, ಕೇಳ್ರಿ ಅವನನ್ನ. ಅವನ ಅಪ್ಪ, ಅವನ ಅಮ್ಮ, ಅವನ ದೇಶ, ಅವನ ಕುಲ, ಅವನು ಮಾಡುವಂತ ಕೆಲಸ, ಅವನ ಹೆಸರು, ಗೋತ್ರ ಎಲ್ಲ ಏನಿದೆ ಎಲ್ಲ ಕೇಳಿಬಿಡ್ರಿ. ಒಳ್ಳೆ ಕುತೂಹಲ ಪದ್ಮಾವತಿ ದೇವಿಗೆ. ಸರಿ, ಕೇಳ್ತಾಳೆ. ಅವರೆಲ್ಲ, ಯಾರಪ್ಪ ನೀನು, ಎಲ್ಲಿ ಬಂದೆ, ನಿಂದೇನ್ ಕತೆ? ಅವಾಗ ಶ್ರೀನಿವಾಸ ಅಂತ, ನಿಮ್ಮ ಹತ್ರ ಎಲ್ಲ ಕೆಲಸ ಇದೆ, ನನಗೆ ರಾಜಕುಮಾರಿ ಜೊತೆಗೆ ನನ್ ಕೆಲಸ ಇರೋದು. ನಿನಗೇನಯ್ಯ ಕೆಲಸ? ಫಸ್ಟ್ ನೀನ್ ಎಲ್ಲಿ ವಾಸ ಮಾಡ್ತೀಯ ಹೇಳು, ನಿನ್ ಹೆಸರು ಹೇಳು, ನಿಮ್ಮ ಅಪ್ಪ ಅಮ್ಮನ ಹೆಸರು ಹೇಳು, ಅಣ್ಣ ತಮ್ಮನ ಹೆಸರು ಹೇಳು, ತಂಗಿ ಹೆಸರು ಹೇಳು, ಕುಲ ಯಾವುದು, ಗೋತ್ರ ಯಾವುದು, ಯಾರ್ಯಾರ ಜೊತೆಗೋ ನಾವು ಮಾತಾಡುವಂತವ್ರಲ್ಲ. ನಾವು ರಾಜರಿಗೆ ಸಂಬಂಧಪಟ್ಟವರು, ಯಾರ್ಯಾರ ಜೊತೆಗೋ ನಾವು ಮಾತಾಡುವಂತವ್ರಲ್ಲ. ಫಸ್ಟ್ ನೀನ್ ಯಾಕೆ ಬಂದಿದ್ಯಾ ಅಂತ ಹೇಳು, ಆಮೇಲೆ ನಿನ್ ವಿಚಾರವನ್ನೆಲ್ಲ ಹೇಳು ಅಂದಾಗ ಶ್ರೀನಿವಾಸ ಅಂತಾನೆ, ಕನ್ಯಾಪೇಕ್ಷಾ ಮುಖ್ಯ ಕಾರ್ಯ. ನಂಗಿನ್ನೂ ಮದುವೆ ಆಗಿಲ್ಲ, ಹೆಣ್ಣು ಹುಡ್ಕೊಂಡು ಬಂದಿದ್ದೇನೆ, ಹೆಣ್ಣು ಹುಡುಕೋದೇ ನನ್ನ ಪ್ರಧಾನವಾದ ಕೆಲಸ. ಸಿಂಧುವಿನ ಮಗನಾದ, ಸಮುದ್ರದ ಮಗನಾದ ಚಂದ್ರನ ವಂಶ ನಂದು. ನಮ್ಮಪ್ಪ ವಸುದೇವ, ನಮ್ಮಮ್ಮ ದೇವಕಿ, ನಮ್ಮಣ್ಣ ಹೇಳ್ತಾನೆ ನೋಡಿ, ಅಗ್ರಜ ಶ್ವೇತ ಕೇಶಶ್ಚ, ಶುಕ್ಲಕೇಶ ವಿಷ್ಣುನಾದ ಬಲರಾಮ ನಮ್ಮಣ್ಣ, ನನ್ನ ತಂಗಿ ಸುಭದ್ರೆ, ನನ್ನ ಭಾವ ಅರ್ಜುನ, ನನ್ನ ಬಂಧುಗಳು
ಪಾಂಡವರು 6 ಮಕ್ಕಳು ಸತ್ತ ಮೇಲೆ 7ನೇಯವನಿಗೆ ರಾಮ ಅಂತ ನಾಮಕರಣ ಮಾಡಿದ್ರು. ನಾನು 8ನೇದಾಗಿ ಹುಟ್ಟಿದೆ. ನಾನಾದ್ಮೇಲೆ ನನ್ನ ತಂಗಿ ಸುಭದ್ರೆ ಹುಟ್ಟಿದಳು. ನಾನು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ದೇನೆ. ಮತ್ತೆ ನಂದು ನಮ್ಮಮ್ಮನ ಬಣ್ಣ. ನಮ್ಮಮ್ಮ ನಾನು ಒಂದೇ ಬಣ್ಣ. ಮತ್ತೆ ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ದೇನೆ. ಅದಕ್ಕೆ ನನಗೆ ಎಲ್ಲ ಸೇರ್ಕೊಂಡು ಕೃಷ್ಣ ಅಂತ ನಾಮಕರಣ ಮಾಡಿಬಿಟ್ರು. ವರ್ಣತೋ ನಾಮತಶ್ಚಾಪಿ ಕೃಷ್ಣಂ ಪ್ರಾಹುರ್ ಮನೀಷಿಣ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಶ್ರೀನಿವಾಸ. ಆದ್ದರಿಂದ ನಾನು ಹುಡುಗಿ ಹುಡ್ಕೊಂಡು ಬಂದಿದ್ದೇನಮ್ಮ. ನಂದಿಷ್ಟೆಲ್ಲ ಹೇಳಿದ್ದೇನೆ. ಗೋತ್ರ ಯಾವುದು? ವಸಿಷ್ಠ ಗೋತ್ರ. ಅಲ್ಲಿ ಮುಗೀತು. ನಂದನ್ ಕೇಳೋದಲ್ಲ, ನಿಮ್ದು ಹೇಳ್ಬೇಕು ನೀವೀಗ. ಅದಕ್ಕೆ ಹೇಳ್ತಾರೆ, ಆಕಾಶ ರಾಜ ಅಂತಿದಾನಲ್ಲ ತೋಂಡ ದೇಶದ ನಾರಾಯಣಪುರಕ್ಕೆ ಒಡೆಯ, ಅವನ ಮಗಳು ಪದ್ಮಾವತಿ ಅಂತ ಅವಳ ಹೆಸರು. ಅವಳದ್ದೂ ಚಂದ್ರವಂಶ. ಅತ್ರಿಗೋತ್ರ. ಏನ್ ನಾಟಕ, ಏನ್ ನಾಟಕ. ಅತ್ರಿಗೋತ್ರ. ಸರಿ, ತಿಳ್ಕೊಂಡಿದ್ದಾಯ್ತಲ್ಲ. ಹೊರಡು ಬೇಗ ಹೊರಡು. ಶ್ರೀನಿವಾಸ, ಯಾಕ್ರಿ ಅಮ್ಮ ಇಷ್ಟು ನಿಷ್ಠೂರವಾಗಿ ಮಾತಾಡ್ತೀರಿ? ಯಾರಿಗೆ ಏನ್ ಬೇಕೋ ಅದನ್ನ ಕೊಡೋದು ಲೋಕದಲ್ಲಿ ಕಂಡಿದೆ. ಇವ್ ನೋಡಿ, ಅಪ್ಪ ಇಲ್ಲಿ ತನಕ ಇದ್ದವನು ಎಂತೆಂಥ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ಟ. ಅನ್ನ ಯಾರಿಗ್ ಬೇಕೋ, ಹಸುವಾದ್ರೆ ಅನ್ನ ಕೊಡ್ತಾರೆ, ಬಾಯಾರಿಕೆ ಆದ್ರೆ ನೀರು ಕೊಡ್ತಾರೆ. ನನಗೆ ಮದುವೆ ಆಗ್ಬೇಕು ಅಂತ ಆಸೆ ಇದೆ, ಹುಡುಗಿ ಕೊಡ್ರಿ. ಅವನು ಕೇಳದ್ ಮಾತು ನೋಡ್ರಿ. ಯಾರ್ಯಾರು ಏನೇನ್ ಬೇಕೋ ಎಲ್ಲ ಕೊಡ್ತಾ ಇರ್ತಾನೆ, ರಾಜವಂಶದವ್ರು ತಾನೆ. ನಂಗೆ ರಾಜಕುಮಾರಿ ಬೇಕು, ನಂಗೆ ಕೊಡ್ರಿ. ಸುಮ್ಮನೆ ನಿಷ್ಠುರವ ಹೊಟ್ಟೋಗು ಅಂತ ಅನ್ಬಿಟ್ಟು ಯಾಕೆ ಮಾತಾಡ್ತಿದ್ದೀರಿ? ನಿಮ್ಮ ನಂದು ಚಂದ್ರವಂಶ, ಅವಳದು ಚಂದ್ರವಂಶ. ಗೋತ್ರ ಬಿಡತ್ತೆ. ನಂದು ವಸಿಷ್ಠ, ಅವಳದು ಅತ್ರಿ. ಲೆಕ್ಕ ಹಾಕ್ಬಿಟ್ಟಿದ್ದೆ ನಾನು ಅವಾಗ್ಲೇ. ನಂಗೆ ಮದುವೆ ಮಾಡ್ಕೊಟ್ಬಿಡಿ ಅವಳದು. ನಂಗೆ ಅದೆಲ್ಲ ಗೊತ್ತಿಲ್ಲ. ಯಾವಾಗ ಶ್ರೀನಿವಾಸ ಡೈರೆಕ್ಟ್ ಆಗಿ ಈ ತರ ಮಾತಾಡ್ಬಿಟ್ನೋ, ಅಲ್ಲಿದ್ದ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಕಣ್ಣು ಕೆಂಪಾಗೋಯ್ತು. ಪದ್ಮಾವತಿಗೂ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತು. ಮಾತಾಡ್ತಾಳೆ, ಏನಲ್ಲೇ ಮೂಢ, ಬದುಕ್ಬೇಕು ಅನ್ನೋ ಆಸೆ ನಿಂಗಿದೆಯೋ ಇಲ್ವೋ? ನಮ್ಮಪ್ಪ ಏನಾದ್ರೂ ನಿನ್ ನೋಡ್ಬಿಟ್ರೆ ಕೊಂದ್ ಹಾಕ್ಬಿಡ್ತಾನೆ, ಹುಷಾರು. ಅವನ್ ಇಲ್ಲಿಗೆ ಬರೋದ್ರ ಒಳಗೆ ಓಡ್ ಹೋಗ್ಬಿಡು ಕುದುರೆ ಹತ್ಕೊಂಡು. ಸುಮ್ಮನೆ ಹುಚ್ಚುಚ್ಚಾಗೆ ಅನ್ನ ಹಾಕ್ದವ್ರಿಗೆ ಅನ್ನ ಕೊಡ್ತಾರೆ, ಬಾಯಾರಿಕೆ ಆದ್ರೆ ನೀರ್ ಕೊಡ್ತಾರೆ ಅಂತ, ಹುಡುಗಿ ಬೇಕು ಅಂತ ಹುಡುಗಿ ಗಿಡ್ಗಿ ಅಂತೆಲ್ಲ ತಲೆಹರಟೆ ಮಾತಾಡ್ತಾ ಇದ್ಯಾ ನೀನು? ನಮ್ಮಪ್ಪ ಬಂದ್ರೆ ನಿನ್ನ ಕೊಂದಾಕ್ಬಿಡ್ತಾನೆ, ಹುಷಾರು ಅಂತ ಶ್ರೀನಿವಾಸ ಅಂದ. ಏ ಕಾರ್ಯ ಆಗ್ಲಿಲ್ಲ ಅಂತಂದ್ರೆ, ಕೆಲಸ ಆಗ್ಲಿಲ್ಲ ಅಂದ್ರೆ ಸಾಯೋದೇ ಮೇಲು. ಸುಮ್ಮನೆ ಯಾಕೆ ಸಾಯ್ದೆ ಬದುಕೊಂಡು ಕೆಲಸ ಆಗ್ಲಿಲ್ಲ ಅಂತ ಬೇಜಾರಾಗಿರೋಕ್ಕಿಂತ ಸತ್ತೋಗೋದೇ ಬೆಸ್ಟ್ ಅಲ್ವಾ? ಸುಮ್ಮನೆ ಬೇಕಾಗಿಲ್ಲ. ಸುಮ್ನೆ ಕೊಲ್ಲಕ್ಕೆ ನಿಮ್ಮ ಅಪ್ಪಂಗೆ ತಲೆ ಕೆಟ್ಟಿದ್ದ? ನಾನೇನು ಬೇಡದೇ ಇದ್ದನ್ ಕೇಳ್ತಾ ಇಲ್ವಲ್ಲ. ನೀನು ಕನ್ಯೆ, ನಾನು ವರ, ಅಷ್ಟೇ. ಅನ್ಯಾಯ ಏನಿದೆ ಇದರಲ್ಲಿ? ನೋಡಿ ಶ್ರೀನಿವಾಸನ ಮಾತು ನೋಡಿ. ನಾನೇನು ಮೋಸ ಮಾಡ್ತಾ ಇಲ್ಲ. ತ್ವಂ ಕನ್ಯಾ ಅಹಂ ವರಹ ಕಿಮನ್ಯಾಯಂ ಮಹೀಸುತೆ. ಅನ್ಯಾಯ ಮಾಡಿದವ್ರನ್ನ ರಾಜ ಕೊಲ್ಬೇಕು. ನಾನು ಅನ್ಯಾಯನೇ ಮಾಡಿಲ್ಲ ಇಲ್ಲಿ. ನಾನೇನ್ ಮೋಸ ಮಾಡಿದ್ದೇನೆ? ಏನ್ ತಪ್ಪು ಮಾಡಿದೆ? ನೀನು ಕನ್ಯೆ, ನಾನು ವರ. ಕನ್ಯಾ ವರಗಳನ್ನ ಕೂಡಿಸೋದೇ ಮದುವೆ. ನಂಗದಾಗಬೇಕು ಅಷ್ಟೇ. ಪದ್ಮಾವತಿ ಅಂತಾಳೆ, ಹುಚ್ಚುಚ್ಚಾಗಿ ಮಾತಾಡ್ಬೇಡ ಕಣಯ್ಯ. ಏನೋ ಆನೆಯಿಂದ ನಮ್ಮನ್ನ ಕಾಪಾಡದೆ ಅಂತ, ಏನೋ ಪಾಪ ಅಂತ ಮಾತಾಡ್ಸಕ್ ಬಂದ್ರೆ ಮದುವೆ ಆಗುವಂತಿಯಲ್ಲ ನೀನು. ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ನಮ್ಮಪ್ಪ ನೀನ್ ನೋಡ್ತಾ ಇದ್ದ ಹಾಗೆ ಹ್ಯಾಂಗ್ ಮಾಡ್ಬಿಡ್ತಾನೆ, ಗಲಬಂಧನಂ, ಕುತ್ತಿಗೆ ಎಲ್ಲ ಹಾಕ್ಬಿಡ್ತಾನೆ, ಹುಷಾರು. ತಗೊಂಡೋಗಿ ಜೈಲ್ಗೆ ಹಾಕ್ಬಿಡ್ತಾನೆ. ನಿನ್ ಭವಿಷ್ಯ ಹೇಳ್ತೀನಿ ಕೇಳಲ್ಲ ನಿನಗೆ. ಹುಚ್ಚುಚ್ಚಾಗಿ ಆಡ್ಬೇಡ ನೀನು. ಹೊರಟಾಕ್ ಫಸ್ಟ್ ಇಲ್ಲಿಂದ. ನಿನ್ ಜೊತೆ ಮಾತಾಡೋದೇ ವೇಸ್ಟ್ ನಾನು. ಇದೊಂಥರ ಪ್ರೇಮ ಕಲಹ. ರುಕ್ಮಿಣಿಯ ದಶಮಸ್ಕಂದಲ್ಲಿ ಬರುತ್ತೆ ಪ್ರೇಮ ಕಲಹ, ಆತರ. ಶ್ರೀನಿವಾಸ ಅಂದ, ಮೇಡಮ್ಮ, ಹುಟ್ಟಿದವರೆಲ್ಲ ಒಂದಲ್ಲ ಒಂದಿನ ಸಾಯ್ಲೇಬೇಕು, ಖಂಡಿತವಾಗಲು. ಹುಟ್ಟು ಸಾವು ಎರಡೂ ಕೂಡ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ವಿಶೇಷಗಳಿಂದ ಬರುತ್ತೆ, ಪಾಪದಿಂದ ಬರುತ್ತೆ. ಆಕಾಶರಾಜ ತುಂಬಾ ಒಳ್ಳೆಯವನು, ಮಹಾಧರ್ಮಿಷ್ಠ ಅಂತ ನಾನು ಕೇಳಿದ್ದೇನೆ.
ನಾನೇನ್ ತಪ್ಪು ಮಾಡಿದ್ದೀನಿ? ಏನಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ನೋಡು, ನಮ್ಮಪ್ಪ ಒಳ್ಳೆಯವನೇ, ಅವನಿಗೆ ಗೌರವ ಇದೆ. ಹುಚ್ಚುಚ್ಚಾಗಿ ಆಡ್ಬೇಡ. ನಮ್ಮಪ್ಪನಿಗೆ ವರಾಹ ದೇವರ ಮೇಲೆ, ರಂಗನಾಥ ದೇವರ ಮೇಲೆ, ವೆಂಕಟಾಚಲಪತಿಯ ಮೇಲೆ ತುಂಬಾ ಗೌರವ ಇದೆ. ಅಂದ್ರೆ ಅಲ್ಲಿ ತನಕ ಒಂದು ಕಥೆ ಇತ್ತು ಅಂತ ಇದೆಲ್ಲ ಕೇಳಿದಾಗ ನಮಗೆ ಗೊತ್ತಾಗತ್ತೆ. ದೇವರು ವೈಕುಂಠವನ್ನ ಬಿಟ್ಟು ವೆಂಕಟಾಚಲಕ್ಕೆ ಬಂದಿದ್ದಾನಂತೆ ಅಂತ ಅಂತೆ ಕಂತೆಗಳ ಊಹಾಪೋಹಗಳ ಸುದ್ದಿ ಆ ಜನಗಳಿಗೆ ಹರಡಿತ್ತು. ಯಾರು ಹುಡುಕುವಂತಹ ಸಾಹಸವನ್ನ ಮಾಡಿರಲಿಲ್ಲ. ದೇವರು ಬಂದಿದ್ದಾನಂತೆ, ಅಲ್ಲಿ ವರಾಹ ದೇವರ ಸನ್ನಿಧಾನದಲ್ಲಿ ಭಗವಂತ ಇದ್ದಾನಂತೆ ಅನ್ನುವ ನ್ಯೂಸು ಎಲ್ಲರಿಗೂ ಗೊತ್ತಿದೆ. ಬಟ್ ಕನ್ಫರ್ಮ್ ಯಾರಿಗೂ ಇಲ್ಲ. ಅದನ್ನ ಹೇಳ್ತಾ ಬಿಡು, ವರಾಹ ದೇವರ ಮೇಲೆ ಭಕ್ತಿ ಇದೆ ನಮ್ಮಪ್ಪನಿಗೆ, ರಂಗನಾಥ ದೇವರ ಮೇಲೆ ಭಕ್ತಿ ಇದೆ, ವೆಂಕಟಾಚಲ ವಾಸಿಯ ಮೇಲೆ ಭಕ್ತಿ ಇದೆ. ಭಗವಂತನಲ್ಲಿ ಭಕ್ತನಾದ್ದರಿಂದ ಸುಮ್ನೆ ಯಾರ್ಯಾರನ್ನೂ ಕೊಲ್ಲಕ್ ಹೋಗೋದಿಲ್ಲ. ಸುಮ್ನೆ ಯಾಕೆ? ಭಗವಂತನ ಭಕ್ತನಾದ ನಮ್ಮಪ್ಪನ ಮೇಲೆ ಸುಮ್ನೆ ಕೋಪ ಬರೆಸುವ ಮಾಡಿ ನಮ್ಮಪ್ಪನ ಕೈಯಲ್ಲಿ ಸಾಯುವಂತ ವ್ಯಾಪಾರ ಮಾಡ್ಕೊಳ್ಬೇಡ, ಬೇಗ ಹೊರಟೋಗು. ಇಷ್ಟೆಲ್ಲ ಹೇಳಿದ್ರು ಮುಂದಿನ ಕೆಲಸ ಆಗ್ಬೇಕಲ್ಲ. ಆಲೋಚನೆ ಮಾಡಿದ ಶ್ರೀನಿವಾಸ. ನಾ ಇವಳನ್ನ ಪಡೆದೇ ತೀರ್ತೀನಿ ಇವತ್ತು ಅಂತ ಕುದುರೆ ಮೇಲೆ ಕೂತ್ಕೊಂಡು ಪದ್ಮಾವತಿ ಮುಂದಕ್ಕೆ ಕುದುರೆನ ಓಡಿಸ್ಬಿಟ್ಟು, ಹಯವಗ್ರೇ ಕೃತಂ. ಪದ್ಮಾವತಿ ಅಂತ ಹೇಳಿ, ಏನಯ್ಯ, ಅಪ್ಪ ಅಮ್ಮನ್ನ ಬಂಧುಗಳನ್ನ ಎಲ್ಲರನ್ನ ಬಿಟ್ಟು ಬಂದಿದ್ದೀನಿ, ನಾನು ಕಾಡಿಗೆ ಬಂದಿದ್ದೀನಿ, ಒಂದು ಹುಡುಗಿನ ಈ ತರ ಹುಚ್ಚುಚ್ಚಾಗಿ ಆಟ ಆಡ್ತಾ ಇದ್ಯಾ ನೀನು? ಏನ್ ಕಥೆ ನಿಂದು? ಹುಷಾರ್, ಹೊಡೆದಾಕ್ಬಿಡ್ತೀನಿ ನೋಡಿ ನಿನ್ನ, ಸಿಟ್ಟು ಬರ್ತಾ ಇದೆ ನಂಗೆ ಅಂದ ಪದ್ಮಾವತಿ. ಶ್ರೀನಿವಾಸ ಅಂದ, ಬ್ರಹ್ಮದೇವರು ಏನ್ ಹಣೆಯಲ್ಲಿ ಬರ್ದಿದ್ದಾರೋ ಅದು ಹಾಗೆ ಆಗತ್ತೆ, ಗೆಲುವೋ ಸೋಲೋ ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ನೀನ್ ಬೇಕಷ್ಟೇ, ನಾನು ವರ, ನೀನ್ ಕನ್ಯೆ, ನೀನ್ ಮದ್ವೆ ಆಗ್ಬೇಕು ನಾನಿವಾಗ. ತಡ್ಕೊಳಕ್ ಆಗ್ಲಿಲ್ಲ ಪದ್ಮಾವತಿ ದೇವಿಗೆ. ಎಲ್ಲ ಇದ್ರು ಬೈತಾ ಶ್ರೀನಿವಾಸನಿಗೆ ಬಾಯಿಗೆ ಬಂದಾಗ, ತರ್ಜಯಂತಿ ಜಗದ್ಯೋ ನಿಮ್, ಸಕಲ ಜಗತ್ತಿಗೆ ಸೃಷ್ಟಿಕರ್ತನಾದ ನಾರಾಯಣನನ್ನ ಚೆನ್ನಾಗಿ ಬೈತಾ ಕೈಯಲ್ಲಿ ಕಲ್ಲುಗಳನ್ನ ಹಿಡ್ಕೊಂಡು ದೇವರಿಗೆ ಕಲ್ಲಿಂದ ಚೆನ್ನಾಗಿ ಹೊಡೆದ್ಬಿಟ್ರು. ಕಲ್ಲಲ್ಲೇ ಹೊಡೆದು ಹಾಕ್ಬಿಟ್ರು. ಶ್ರೀನಿವಾಸನಿಗೂ ಬಿತ್ತು, ಕುದುರೆಗೂ ಬಿತ್ತು, ಕುದುರೆ ಸತ್ತೇ ಹೋಯ್ತು. ಪಾಪ ಇವನಿಗೆ, ಯೋ ಏನಪ್ಪಾ ಇದು ಅಂತ ಶ್ರೀನಿವಾಸನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಪಾಪ ಅಲಂಕಾರ ಮಾಡ್ಕೊಂಡಿದ್ನಲ್ಲ, ಈ ಕಲ್ಲಿನ ಏಟುಗಳನ್ನ ತಿಂದುಬಿಟ್ಟು ಅಲಂಕಾರ ಎಲ್ಲ ಕಿತ್ತೋಗಿದೆ, ಕೂದಲೆಲ್ಲ ಬಿಚ್ಚೋಯ್ತು, ಸೆಂಟಿಗಿಂಟ್ ಎಲ್ಲ ಹೊರಟೋಯ್ತು, ಕುದುರೆ ಸತ್ತೋಯ್ತು. ಏನ್ ಮಾಡಿದೆ ಗೊತ್ತಾಗ್ಲಿಲ್ಲ. ಅವನು ಅಳ್ತಾ ಇದ್ದಾನೆ, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ದಿಕ್ಕೇ ಕಾಣ್ಲಿಲ್ಲ ದೇವರಿಗೆ. ಎಲ್ಲ ಆ ಕಡೆ ಈ ಕಡೆ ನೋಡ್ತಾ ಕುದುರೆನ್ ಕಳ್ಕೊಂಡು, ಎಂಥ ಸಂಕಟ ಬಂತಪ್ಪ ನಂಗೆ, ಕುತ್ತರ ಹೊರಟೇ ಬಿಟ್ಟ ಮಾತಾಡ್ತಾ, ಬಹಳ ದುಃಖದಿಂದ, ತುಂಬಾ ದುಃಖದಿಂದ, ಲೌಕಿಕರಂತೆ ವಿಡಂಬನೆಯನ್ನ ಮಾಡ್ತಾ, ನಾಟಕ ಮಾಡ್ತಾ. ಎರಡು ಕಾರಣ ಅದಕ್ಕೆ ಹೇಳಿದೆ, ಅಸುರರಿಗೆ ಮೋಹ, ಸಜ್ಜನರಿಗೆ ಸಂತೋಷ ಕೊಡ್ಲಿಕ್ಕಾಗಿ. ನಿಧಾನವಾಗಿ ವೆಂಕಟಾದ್ರಿಯ ಒಂದೊಂದೇ 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 ಮೆಟ್ಲನ್ನು ಹತ್ತುತ್ತಾ ಮನೆಗೆ ಹೋಗಿ, ಹೇಗೆ ಪ್ರಳಯ ಕಾಲದಲ್ಲಿ ವಟಪತ್ರದ ಮೇಲೆ ಮಲಗಿ ಬಿಡ್ತಾನೋ ಆನಂದದಿಂದ, ಹಾಗೇ ಲೋಕ ವಿಡಂಬನೆಯನ್ನ ಹೊರಗಡೆ ತೋರಿಸ್ತಾ ಒಳಗಡೆ ಆನಂದಮಯನಾಗಿ ಮಲಗಿಬಿಟ್ಟ. ಮನೆಗೆ ಬಂದು ಹಾಗೇ ಮಲಗಿಬಿಟ್ಟ. ಮುಂದೇನಾಯ್ತು? ಶ್ರೀನಿವಾಸ ಮಲಗಿದ್ದಾನೆ. ಮುಂದಿನ ಕಥೆ ಏನು, ಪದ್ಮಾವತಿಯ ವೈಭವಗಳೇನು, ಮದುವೆ ಹೆಂಗ್ ಸೆಟ್ ಆಯ್ತು ಅನ್ನೋ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ನೀವೆಲ್ಲರೂ ಇವತ್ತು ವೇದವ್ಯಾಸರ ಪ್ರತಿಷ್ಠೆಯನ್ನು ಮಾಡಿದ್ದೀರಿ ಅಂತ ಅಂದುಕೊಂಡಿದ್ದೇನೆ. ತ್ರಿದಿನೋತ್ಸವ
ಇವತ್ತು ನಾಳೆ ನಾಡಿದ್ದು ವೈಭವದ ಅನುಷ್ಠಾನ ಮಾಡ್ರಿ. ನಾಳೆ ದಿವಸ ವಿಶಿಷ್ಟವಾದ ಪರ್ವಕಾಲ, ದುರ್ಗಾಷ್ಟಮಿ ಮಂಗಳವಾರ ಬಂದಿದೆ. ಆ ದುರ್ಗಾಂತರ್ಯಾಮಿ ಲಕ್ಷ್ಮೀ ನರಸಿಂಹನ ಅನುಗ್ರಹ ವಿಶೇಷದಿಂದ ನಮ್ಮೆಲ್ಲರ ಅಜ್ಞಾನ ಪರಿಹಾರ ಮಾಡ್ಲಿ ಆ ದುರ್ಗಾದೇವಿ ಅಂತ ಪ್ರಾರ್ಥನೆ ಮಾಡ್ತಾ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.